ಮನೆಯಲ್ಲಿ ಬರ್ಬೋದು, ಎಲ್ಲಾದ್ರೂ ಬರ್ಬೋದು, ಯಾವಾಗ ಬರುತ್ತೋ ಯಾವಾಗ ಬರುತ್ತೋ, ಯಾವ ತರಹ ಬರುತ್ತೋ ಪೃಥ್ವಿವು ಒಂದೊಂದು ಕ್ಷಣ ಕಳೆದು ಹೋಗ್ತಾ ಇದ್ರೆ ನಮ್ಮ ಆಯುಷ್ಯ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಪುಣ್ಯಪುರುಷ ಹೇಳ್ತಾರೆ, ರಾತ್ರಿ ಕಳೆಯಿತು ನಿತ್ಯೆಯಲ್ಲಿ, ದಿನ ಕಳೆಯಿತು ಊಟದಲ್ಲಿ, ರತ್ನದಂತೆಯೇ ನರ ಜನ್ಮ ಮುಖಾಸಿಗೆ ಹೋಯ್ತು. ರಾತ್ರಿ ಕಳೆಯಿತು ನಿದ್ದೆಯಲ್ಲಿ, ದಿನ ಕಳೆಯಿತು ಊಟದಲ್ಲಿ, ರತ್ನದಂತ ಈ ನರಜನ್ಮ ಮೂರು ಕಾಸಿಗೆ ಹೋಯಿತು ಅಂತ ಹೇಳ್ತಾರೆ. ರಾತ್ರಿಯೆಲ್ಲ ಕಳೆದು ಹೋಗ್ತಾ ಇದೆ ನಿದ್ದೆಯೊಳಗೆ, ಹಗಲೆಲ್ಲ ಕಳೆದು ಹೋಗ್ತಾ ಇದೆ ಊಟದಲ್ಲಿ. ಮತ್ತೆ ಇದಕ್ಕೆಲ್ಲ ಬಂದಿದ್ದು ರಾತ್ರಿ ನಿದ್ದೆ ಮಾಡೋದಕ್ಕೆ, ಹಗಲು ತಿನ್ನೋದಕ್ಕೆ ನಾವು ಈ ಜಗತ್ತಿಗೆ ಬಂದಿತ್ತು. ಇದಕ್ಕೆ ಆದರೆ ನಮ್ಗಿದ್ರು ಆ ದನಗಳು ಪಶುಗಳ ಮೇಲೂ ఏమి ఫలము స్వామి నిజము తెలియని జన్మం భూమి పైగా పశువు నయము లేదు ಯಮಲೋಕಂ. ಪಶುಗಳು ಯಮಲೋಕವಿಲ್ಲ, ನಮಗಿದೆ ಯಮಲೋಕ. ಅದಕ್ಕಾಗಿ ಟೈಮ್ ನೋಡಬೇಡ್ರಿ, ನಮ್ಮ ವಯಸ್ಸು ಸಣ್ಣದು ದೊಡ್ಡದು ಅಂತ ನೋಡಬೇಡ್ರಿ, ಯಾರನ್ನೂ ಬಿಡಲ್ಲ. ನಿನ್ನೆ ನೋಡ್ರಿ, ಹೈದರಾಬಾದಿಂದ ಕಡಪೆಗೆ ಹೋಗ್ತಾ ಇದ್ದಾರೆ ಏರ್ಪೋರ್ಟ್ನಲ್ಲಿ, ಅಮೆರಿಕಾದಿಂದ ಬಂದು. ಹೈದರಾಬಾದ್ ಬಿಟ್ಟ ಮೇಲೆ ಸುಮಾರು 4 ಜನ ಅಲ್ಲೇ ಡೆತ್ ಆಗಿದ್ದಾರೆ. ಆಕ್ಸಿಡೆಂಟ್, ನಿಂತಿರೋ ಲಾರಿಗೆ ಹೊಡೆದು, ಡಿಕ್ಕಿ ಹೊಡೆದು ಅಲ್ಲೇ ಸ್ಪಾಟಲ್ಲಿ 4 ಜನ ದೊಡ್ಡವರು, ಒಂದು 5-6 ವರ್ಷ ಹುಡುಗ, ಎಲ್ಲ 5 ಜನ ಅಲ್ಲೇ ಸ್ಪಾಟಲ್ಲಿ ಡೆತ್ ಆಗಿದೆ. ಮತ್ತು ಅವರು ಅನ್ಕೊಂಡಿದ್ರ ಅದಕ್ಕಾಗಿ ವಯಸ್ಸು ಸಣ್ಣದು ದೊಡ್ಡದು ಅಂತ ತಾರತಮ್ಯವು ವ್ಯತ್ಯಾಸವಿಲ್ಲ ಮೃತ್ಯುವಿಗೆ. ಯಾರನ್ನಾದ್ರೂ ತಾವು ಯಾವ ವಯಸ್ಸದಲ್ಲಿ ಆದರೂ ಬರ್ಬೋದು ಮೃತ್ಯು. ಚಿಕ್ಕ ವಯಸ್ಸು ಹುಡುಗರು ಹೆಂಗಿರ್ತಾರೆ, ತುಂಬ ಸ್ಮಾರ್ಟ್ ಆಗಿರ್ತಾರೆ. 5 ವರ್ಷ ಹುಡುಗರು ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇರ್ತಾರೆ. 10 ವರ್ಷ ಬಂತು ಸೂಪರ್ ಆಗಿರ್ತಾರೆ. 20 ವರ್ಷ ಬಂತು ಸೂಪರ್ ಪವರ್ ಅಂದರೆ 20 ವರ್ಷ ಹುಡುಗರು ಒಂದು ಕಡೆ ಇರಲ್ಲ. ನಿಮ್ಗೆಲ್ಲರೂ ಗೊತ್ತಿರ್ಬೋದು, ಮೋಟ್ರ್ ಬೈಕ್ ಸಿಕ್ಕೈತೆ ಅಂತಂದರೆ ಆ ಕಡೆ ಈ ಕಡೆ ತಿರುಗಿ ಬರ್ತಾರೆ, ಮೊಣಕಾಲು ಹಿಡ್ಕೊಂಡು ಬರ್ತಾರೆ. ಯಾಕಂದರೆ ವಯಸ್ಸಂತ ಅದು ಸೂಪರ್ ಪವರ್. 30 ವರ್ಷ ಬಂತು ಪ್ರೆಷರ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. 34 ವರ್ಷದಲ್ಲಿ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾರೆ. ಮನೆಯಲ್ಲಿರೋರು ತಂದೆ ತಾಯಿಯವ್ರು ನೋಡ್ಲಾರೆ ಏನು ಮಾಡ್ತಾರೆ, ಒಂದು ಹೆಣ್ಣನ್ನು ತಂದು ಗಂಟು ಹಾಕ್ತಾರೆ. ಬೆಳಿಗ್ಗೆ ಹೋದರೆ ಸಾಯಂಕಾಲವರೆಗೆ ಬರಬೇಕು, ಇಲ್ಲಾಂದರೆ ಪ್ರೆಷರ್, ದಟ್ ಈಸ್ ಕಾಲ್ಡ್ ಪ್ರೆಷರ್. 30 ವರ್ಷ ಒಳಗೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡೇಂಜರ್, ಈ ಕಡೆ BP ಈ ಕಡೆ ಶುಗರ್, 60 ವರ್ಷಕ್ಕೆ ಧಮಾರ್. ಮತ್ತು ಇದಕ್ಕೇನ ಬಂದಿತ್ತು ನಾವು रोता जन्मं वायना कोटि प्रमाणं मृत्यु समीपितेना. ಅದಕ್ಕಾಗಿ ಟೈಮ್ ನೋಡಬೇಡ್ರಿ, ಈ ಸಮಯವೇ ತುಂಬ ಒಳ್ಳೆಯ ಸಮಯವು. ಅದಕ್ಕಾಗಿ ನಾವು ಇಲ್ಲೇ ಪರಮಾತ್ಮ ಪರಿಚಯವು ಪ್ರಾಣಿ
జగడు అక్కడవాణి చికాడు చెమలాలు యమలోకనందాళాదకేరు దైవంబు దర్పమూలాండాయిడాని వినతో నిజాడ నీరాజాడాలే నీవాని తోడా. ಅದಕ್ಕಾಗಿ ಇಲ್ಲೇ ಪರಮಾತ್ಮನ ಪರಿಚಯ. ಎಲ್ಲಿಗೆ ಹೋಗ್ಬೇಕು ಪರಮಾತ್ಮ ಪರಿಚಯಕ್ಕೆ? ಬೆಟ್ಟಗುಟ್ಟಗಳಿಗೆ ಹೋಗ್ಬೇಕಾ, ನದಿ ಸಮುದ್ರಗಳಿಗೆ ಹೋಗ್ಬೇಕಾ, ದೇವಸ್ಥಾನ ಮಧ್ಯಕ್ಕೆ ಹೋಗ್ಬೇಕಾ, ಎಲ್ಲಿಗೆ ಹೋಗು ಪರಮಾತ್ಮ ಪರಿಚಯಕ್ಕೆ? ಶಿವಾರಿಗ ಹೇಳ್ತಾರೆ, ಬ್ಯಾಗ ಬಂದು ಗುರುವಿನ ಕೂಡಿರೆ ಸಾಗರ ಸಂಸಾರದ ದೀಪ ನೋಡಿರಿ ನೀವು ಧನ್ಯರಾದಿರಿ. ಜಗಬಂಧು ಗುರುವಿನ ಅರಮನೆ ತಾರೆ ಗುರು ಪರಿವನಿತಗೊಂಡು ನಿರ್ದಾಹಿಯರವ ಜವು ಕೇಳಿರಿ ನೀವು ಧನ್ಯರಾದಿರಿ. ಜಗಬಂಧು ಗುರುವಿನ साथे हो जगदिक दिमुतिना पर नीतिवतर मातर बंदरे देवु धन्यरादिरे. जगबंधु गुरुविನ ಕೂಡಿರೆ. ತಕ್ಷಣವೇ ಗುರುಗಳನ್ನ ಸೇರಬೇಕು. ಮತ್ತು ಗುರುಗಳು ಈಗಲೇ ಬೇಕಾಗಿದ್ದೀರಾ? ಈಗಿನಿಂದ ಅಲ್ಲ, ಬ್ರಹ್ಮನಿಂದ ವಶಿಷ್ಠರು, ವಶಿಷ್ಠನಿಂದ ಜನಕರು, ಜನಕರಿಂದ ಶುಕು, ಶುಕನಿಂದ ಸಾಂದೀಪನು, ಸಾಂದೀಪನಿಂದ ಕೃಷ್ಣರು. ಮತ್ತು ಮಹಾಮಹನೀಯರೆಲ್ಲರೂ ಕೂಡ ಪರಮಾತ್ಮ ಸುಖಕ್ಕಾಗಿ, ಪರಮಾತ್ಮ ಸತ್ಯಕ್ಕಾಗಿ ದೊಡ್ಡವರ ಸೇವೆಯಲ್ಲಿ ನಿಮಗ್ನರಾಗಿದ್ದಾರೆ ಅಂತಂದರೆ ನಮ್ಮಂಥ ಅಲ್ಪರಿಗೆ ಗುರುಗಳು ಬೇಕಾಗಿಲ್ವಾ ಅಂತೆ? ಖಂಡಿತ ಬೇಕು. ಗುರು ಸೇವಾಗೆ ಅನತಿ ಚಿರಮಂತ್ರ ತುಂಗ ಮೃಂಗ್ಯುರಲ ಮುಂದೆ ಮರಣಾನುಗ ನಿನ್ನ ರಾಮು ನಿಜ ಮಜಯ ನಾಯಿಲಾಗುರು ದೈವಮು ನಿಂದು ನೀಲಾಗುರು. ಅದಕ್ಕಾಗಿ ಸದ್ಗುರುಗಳ ಸೇವೆಯಲ್ಲಿ ನಿಮಗ್ನರಾಗಿ ನಾವೇನು ತಿಳ್ಕೋಬೇಕು? ನಮ್ಮನ್ನ ವಿಚಾರ ಮಾಡ್ಕೋಬೇಕು, ನಮ್ಮನ್ನ ತಿಳ್ಕೋಬೇಕು. ನಮ್ಮನ್ನ ತಿಳ್ಕೊಡೋದೇ ಜ್ಞಾನ. ನಮಗೇನು ಗೊತ್ತಿಲ್ಲ ಸ್ವಾಮಿ, ನಮ್ಗೆ ಚೆನ್ನಾಗಿ ಗೊತ್ತು. ನಮ್ಮ ಹೆಸರು ಗೊತ್ತು, ನಮ್ಮ ತಂದೆ ತಾಯಿಯವ್ರ ಹೆಸರು ಗೊತ್ತು, ನಮ್ಮ ಊರ ಹೆಸರು ಗೊತ್ತು, ಎಲ್ಲ ಗೊತ್ತು ನಮಗೆ. ಆದರೆ ನಾವು ಹಿಂಗಿದ್ದೀವಿ, ನಮ್ಮ ಜಾತಕ ಹೆಂಗಿದೆ, ನಮ್ಮ ಜಾತಕ ತಿಳ್ಕೋಬೇಕು ಅಂತ ಹೇಳ್ತಾರೆ ಪುಣ್ಯಪುರುಷರು. ಈ ಮಾನವ ಜನ್ಮದಲ್ಲಿ ಹುಟ್ಟಿ ನಮ್ಮ ಜಾತಕ ನಾವು ತಿಳ್ಕೊಂಡಿಲ್ಲ ಅಂದರೆ ವ್ಯರ್ಥವೇ ಅಂತ ಹೇಳ್ತಾರೆ. ಅದಕ್ಕಾಗಿ ನಮ್ಮ ಜಾತಕ ಮಾನವ ಜನ್ಮದಲ್ಲಿ ಹುಟ್ಟಿರೋದಕ್ಕೆ ನಮ್ಮ ಜನ್ಮ ಸಾರ್ಥಕವಾಗಬೇಕು ಅಂತಂದರೆ ನಮ್ಮ ಜಾತಕ ತಿಳ್ಕೋಬೇಕು. ಗುರುನಾಥಸ್ವಾಮಿ ಹೇಳಿದ್ದಾರೆ ನಮ್ಮ ಜಾತಕ ತಿಳ್ಕೋಬೇಕಂತ ಹೇಳಿದ್ದಾರೆ ಅಂತ ಹೇಳಿ ಬೆಳಗ್ಗೆನೇ ಎದ್ದು ಜ್ಯೋತಿಷರ ಹತ್ರ ಹೋಗ್ಬೇಕಾ? ಸ್ವಾಮಿ ನಮ್ಮ ಹೆಸರು ವೆಂಕಟಪ್ಪ, ಎಲ್ಲಕ್ಕ, ಪುಲ್ಲಕ್ಕ, ನಲ್ಲಕ್ಕ, ಹೆಸರುಗಳಿಗೆ ಜಾತಕವ? ಹೆಸರುಗಳಿಗೆ ಜಾತಕವಲ್ಲ, ಮಾನವರಿಗೆ ಜಾತಕವು. ಇಲ್ಲಿ ನಿನ್ನ ಜಾತಕ ಕಲಿಪೂರ್ವದ ಸೂತಕ ಎಳೆತನವಿನ ಪಾಲನ ಬೈರಾಯಿತು ಸಾಧನ. ಎಳೆತನವಿನ ಪಾಲನ ಬೈರಾಯಿತು ಸಾಧನ. ತಿಳಿನೇನ ಜಾನನ ಕಲಿಪೂರ್ವದ ಸೂತಕ ಜಾತಕ ತಿಳಿದಾತನೆ ಜಾತಿಗೆ ಹೆಚ್ಚಾತನೆ. ಜಾತಕ ಮರದಾತನೆ ಜಾತಿಗೆಲ್ಲ ಹೀನನೆ. ಜಾತಕ ಮರದಾತನೆ ಜಾತಿಗೆಲ್ಲ ಹೀನನೆ. ತಿಳಿನೇನ ಜಾನನ ಕಲಿಪೂರ್ವನ ಸೂನನ. ಅದಕ್ಕಾಗಿ ನಮ್ಮ ಜಾತಕ ತಿಳ್ಕೋಬೇಕು. ನಮ್ಮ ಹೆಸರುಗಳ ಜಾತಕವಲ್ಲ,
ಯಾರಿದ್ರೆ ನಾವಿದ್ದೀವಿ, ಯಾರು ಇಲ್ಲದ್ರೆ ನಾವು ನಮ್ಮನ್ನು ತಗೊಂಡು ಆ ಕಡೆ ಬಿಸಾಗಿ ಬರ್ತಾ ಇದ್ದಾರೆ. ಈ ಜಾತಕ ತಿಳ್ಕೋಬೇಕು. ಯಾರಿದ್ರೆ ನಾವಿದ್ದೀವಿ ಅಂತ ಹೇಳ್ತಾರೆ ಪುಣ್ಯಪುರುಷರು. ಪರಮಾತ್ಮ ಇದ್ರೆ ನಾವಿದ್ದೀವಿ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ನಮ್ಮಲ್ಲಿರೋ ಪರಮಾತ್ಮನ ಬಿಟ್ಬಿಟ್ಟು ಒಂದು ವಸ್ತುದಲ್ಲಿ, ಒಂದು ಆಕಾರದಲ್ಲಿ ನಾವು ನೋಡೋಕೆ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮನ್ನು ನಾವು ವಿಚಾರಣೆ ಮಾಡಬೇಕು. ಅದಕ್ಕಾಗಿ ನಾವು ಹೆಂಗಿದ್ದೀವಿ, ಯಾರಿದ್ರೆ ಇದ್ದೀವಿ ಅಂತ ನಮ್ಮನ್ನು ನಾವು ವಿಚಾರ ಮಾಡಿಕೊಂಡ್ರೆ ನರಡಿಗೆ ಪರಮಾತ್ಮ ದೂರವಿಲ್ಲ. ಎಷ್ಟೊತ್ತಿದ್ದಾನೆ ಪರಮಾತ್ಮನು? ಮಡಿಕೆಗೆ ಮಣ್ಣಿಗೆ ಎಷ್ಟು ದೂರವೋ, ಬಂಗಾರಿಗೆ ಆಭರಣಕ್ಕೆ ಎಷ್ಟು ದೂರವೋ, ನರಡಿಗೆ ಪರಮಾತ್ಮನಿಗೆ ಅಷ್ಟೇ ದೂರವೇ. ನಮ್ಮಲ್ಲಿರೋ ಪರಮಾತ್ಮನ ಬಿಟ್ಬಿಟ್ಟು ಈ ಜಗತ್ತೆಲ್ಲ ಹುಡುಕಿದ್ರೆ ಕೂಡ ಅಜ್ಞಾನವೇ. ಇತ್ತ ಬಿಟ್ಟು ಭೂಮಿ ಸುತ್ತ ಎತ್ತ ಹುಡುಕಾಲಿಲ್ಲವಯ್ಯ ಅಂತ ಪೂಜ್ಯರು ಶಿವಾರ್ಯರು ಹೇಳ್ತಾರೆ. ಅದಕ್ಕಾಗಿ ದೇವರನ್ನ ಎಲ್ಲಿ ನೋಡಬೇಕು ಅಂದರೆ ನಮ್ಮಲ್ಲೇ ನಮ್ಮನ್ನು ನಾವು ವಿಚಾರಣೆ ಮಾಡಬೇಕು. ನಮ್ಮಲ್ಲಿರೋ ದೇವರನ್ನು ಬಿಟ್ಬಿಟ್ಟು ಈ ಜಗತ್ತೆಲ್ಲ ಹುಡುಕಿದ್ರೆ ಅಜ್ಞಾನವೇ. ದೇಹೋ ದೇವಾಲಯ ಪುಟ್ಟು ಜೀವೋ ದೇವೋ ಸ್ಥಾನಾತನ. ಈ ದೇಹವೇ ಒಂದು ದೇವಾಲಯ. ಇದರಲ್ಲಿರೋ ಆತ್ಮನೇ ಒಬ್ಬರು ದೇವರು. ಗುಡಿ ದೇಹವು ಆತ್ಮದೇವರು. ಬ್ರಹ್ಮನಗಯ ಚತನ ಪರದೇಶమునలేడు ಬ್ರಹ್ಮಮನಗ ತಾನ ಭಟ್ಟ ಬಯಲು ತನ್ನ ತಾನರಿಗಿನ ತಾನ ಬ್ರಹ್ಮಂದು. ನಮ್ಮನ್ನು ನಾವು ವಿಚಾರ ಮಾಡಬೇಕು. ನಮ್ಮಲ್ಲಿರೋ ದೇವರನ್ನು ಬಿಟ್ಬಿಟ್ಟು ಈ ಜಗತ್ತೆಲ್ಲ ಹುಡುಕಿದ್ರೆ ನೋಡಿದ್ದೀರ? ಯಾರಾದರೂ ಕಣ್ಣಿಂದ ನೋಡೋದಕ್ಕೆ ಸಾಧ್ಯವಾಗುತ್ತಾ? ಅದಕ್ಕೆ ಪುಣ್ಯಪುರುಷ ಹೇಳ್ತಾರೆ, ಎಲ್ಲಿ ಹರಸುರನೇನೋ ಓ ನನ್ನ ಕಿಂಕರನೆ ನಿನ್ನ ಬಲಿಯೇ ನಾನು ವಾಸಿಸಿರುವೆ. ನಾನು ಗುಡಿ ಮಸೀದಿಯೊಳಗಿಲ್ಲ, ಕಾಶಿ ಕೈಲಾಸದಲ್ಲಿ ಇಲ್ಲ, ದ್ವಾರಕಾಯಲ್ಲಿ ದೊರವನಲ್ಲ, ಯೋಗಾದಿ ಸಿದ್ಧಿಗೂ ದೂರ ನಾನು. ಎಲ್ಲರಸಿಯನು ಓ ನನ್ನ ಕಿಂಕರನೆ ನಿನ್ನ ಬಲಿಯೇ ನಾನು ವಾಸಿಸಿರುವೆ. ನಾನು ಗುಡಿ ಮಸೀದಿಯೊಳಗಿಲ್ಲ, ಕಾಶಿ ಕೈಲಾಸದಲ್ಲಿಲ್ಲ, ದ್ವಾರಕಯೋತ್ತಿನಲ್ಲಿ ದೊರೆವನಲ್ಲ, ಯೋಗಾದಿ ಸಿದ್ಧಿಗೂ ದೂರ ನಾನು. ಮತ್ತು ಎಲ್ಲಿ ದೊರೆವ ನಾನು? ಸ್ವಲ್ಪ ಕೂಡ ದೂರವಿಲ್ಲ. ಅಣುರೇಣುವಷ್ಟು ಕೂಡ ನರಡಿಗೆ ಪರಮಾತ್ಮಗೆ ದೂರವಿಲ್ಲ. ತೃಣ ಎಲ್ಲದಲೆ ತಂದೆ ಆನಂದ ಸುತೆ ಜಾತಿ ಜನತಿರುವುದು ಕೇಳಿದೆ ನಿನ್ನ ಮಾತಾಡಿ ಮನಸ್ಸಿನ ನಿಜ ಮಾಡಿದೆ. ಅನುಭವದಿಯ ಹೊದನಿಸಿ ಬರ್ತದೆ ತನ ಪಡಕಲಿರುವೇನ ನಿನ್ನ ಕರುಣೆ ಪಡೆದ ಭುವನದ
ನಾವು ಈ ಜಗತ್ತೆಲ್ಲ ಹುಡುಕಿದ್ರೆ ಕೂಡ ಅಜ್ಞಾನವೇ. ಪರಮಾತ್ಮನಿರೋ ಜಾಗ ಎಲ್ಲಿ, ನಾವು ಹುಡುಕೋ ಜಾಗ ಎಲ್ಲಿ? ಅದಕ್ಕಾಗಿ ಒಂದು ಮನೆಗೆ ದೇವ್ರನ್ನ ಹುಡುಕ್ತಾ ಇದ್ದೀವಿ, ಈ ಮನೆಯಲ್ಲಿರೋ ದೇವರನ್ನು ಬಿಟ್ಬಿಡ್ತಾ ಇದ್ದೀವಿ. ಒಂದು ಕಲ್ಲಿಂದ, ಸಿಮೆಂಟಿಂದ, ಮಣ್ಣಿಂದ ಕಟ್ಟಿರೋ ಮನೆಗೆ ದೇವ್ರನ್ನ ಹುಡುಕ್ತಾ ಇದ್ದೀವಿ, ಈ ಮನೆಯಲ್ಲಿರೋ ದೇವರನ್ನು ಬಿಡ್ತಾ ಇದ್ದೀವಿ. ಅದಕ್ಕಾಗಿ ದೇವ್ರನ್ನ ಎಲ್ಲಿ ಹುಡುಕಬೇಕು? ನಮ್ಮನ್ನು ನಾವು ವಿಚಾರಣೆ ಮಾಡಬೇಕು. ನಿನ್ನ ಹುಡುಕುಡಿ ಅದಕ್ಕಾಗಿ ನಮ್ಮನ್ನು ನಾವು ವಿಚಾರಣೆ ಮಾಡಬೇಕು, ನಮ್ಮನ್ನು ನಾವು ತಿಳ್ಕೋಬೇಕು. ನಾವು ಹೇಗಿದ್ದೀವಿ, ಯಾರ ಹತ್ರ ಇದ್ದೀವಿ, ಯಾರು ಇಲ್ಲದ್ರೆ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ವಿಚಾರಣೆ ಮಾಡಿದ್ರೆ ನನಗೆ ಪರಮಾತ್ಮಗೂ ದೂರವಿಲ್ಲ. ನಮ್ಮಲ್ಲಿರೋ ದೇವರನ್ನು ಬಿಟ್ಬಿಟ್ಟು ಈ ಜಗತ್ತೆಲ್ಲ ಹುಡುಕ್ತಾ ಇದ್ದೀವಿ. ಸಿಗ್ತಾನೆ ದೇವರು? ಸಿಗೋದಕ್ಕೆ ಸಾಧ್ಯವಿಲ್ಲ. ಯಾರಾದ್ರೂ ಪರಿಚಯವಾಗತ್ತಾ? ಪರಿಚಯವಿಲ್ಲ. ಒಬ್ಬ ಹುಡುಗಿ ಏನು ಮಾಡಿದ್ದಾನೆ ಅಂದರೆ, ತಂದೆ ಮಗ ಒಂದು ತೋಟದೊಳಗೆ ನಿವಾಸ ಮಾಡ್ತಾ ಇದ್ದಾರೆ. ರಾತ್ರಿ 11 ಗಂಟೆ ಸಮಯದಲ್ಲಿ ಮಗ ಗದ್ದೆಗೆ ನೀರಿಕ್ಕಬೇಕು ಅಂತ ಹೋಗಿದ್ದಾರೆ. ಆ ಕಡೆ ಚಳಿ ಆಗ್ತಾ ಇದೆ, ಬೆಡ್ಶೀಟ್ ತಗೋಬೇಕು ಅಂತ ತಂದೆಯವರು ಬೆಡ್ಶೀಟ್ ತಗೊಂಬಾರ ಅಂತ ಪೆಟ್ಟಿ ತೆಗೆದು ಬೆಡ್ಶೀಟ್ ತಗೊಳ್ತಾ ಇದ್ದಾರೆ. ಅಷ್ಟರೊಳಗೆ ಆ ಪೆಟ್ಟಿ ಮೇಲೆ ಆ ಚೇಳಿತ್ತು, ಅದು ಕಡ್ದೈತೆ. ಈ ಬೆಳ್ಳಿಗೆ ಗಟ್ಟಿಯಾಗಿ ಕೂಗದ ಹೆಸರಿಕ್ಕಿ, ಮಗನ ಹೆಸರಿಕ್ಕಿ, ಅಪ್ಪ ಚೇಳು ಕಚ್ಚಿದಂತ ಓಡ್ ಬಂದ. ಏನಪ್ಪ ಏನಾಯ್ತು ಅಂತ, ಚೇಳು ಕಚ್ಚಿದಪ್ಪ ಅಂತ. ಹಾಗಾದ್ರೆ ಅಪ್ಪ ನೀವೇನು ಭಯ ಬೀಳಬೇಡ, ನಾನು ಒಳ್ಳೆ ಡಾಕ್ಟರ್ ಇದ್ದಾನೆ, ಔಷಧ ರಾತ್ರಿ 11 ಗಂಟೆ ಸಮಯದಲ್ಲಿ ಭಯ ಬೀಳಬೇಡ, ನಾನು ಒಳ್ಳೆ ಔಷಧ ತರ್ತೀನಿ ಅಂತ. ಆಯ್ತಪ್ಪ ಅಂತಂತ ಓಡೋದ. ಒಂದು ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರ ಇತ್ತು ಅವರು ಊರು, ಡಾಕ್ಟ್ರ್ ಊರು. ರಾತ್ರಿ 12 ಗಂಟೆ ಸಮಯ ಬಾಗಿಲು ಹೊಡೆದ್ರು. ಏನಪ್ಪ ಏನಾಗಿದೆ ಅಂತ. ಸರ್, ನಮ್ಮ ತಂದೆಯವ್ರಿಗೆ ಚೇಳು ಕಚ್ಚಿದೆ, ಒಳ್ಳೆ ಔಷಧ ಕೊಡ್ರಿ ಅಂತ. ಸರ್ ಆಯ್ತಪ್ಪ, ಇದು ತೊಗೊಂಡೋಗ್ರಿ, ಚೆನ್ನಾಗಿ ಅಲ್ಲಾಡಿಸಿ ಎಲ್ಲಿ ಕಚ್ಚಿದೆ ಎಲ್ಲ ಹಾಕ್ರಿ ಅಂತ. ಸರ್ ಆಯ್ತು ಸರ್. ಮನೆಗೆ ಬಂದ. ಅಪ್ಪ ಎಲ್ಲಿ ಕಚ್ಚೈತೆ ಅಂತ. ಆ ಪೆಟ್ಟೆ ಮೇಲೆ ಅಂತ. ಡಾಕ್ಟ್ರ್ ಹೇಳಿದ್ರಲ್ಲ ಚೆನ್ನಾಗಿ ಅಲ್ಲಾಡಿಸ್ಬೇಕು ಅಂತ. ಔಷಧಿ ಅಲ್ಲಿಕ್ಕಿದ. ಅವ್ರ ಅಪ್ಪ ಭುಜ ಹಿಡ್ಕೊಂಡು ಚೆನ್ನಾಗಿ ಅಲ್ಲಾಡಿಸಿದ. ಔಷಧ ಎಲ್ಲ ತಗೊಂಡು ಪೆಟ್ಟಿಗೆ ಹಾಕಿದ. ಒಂದು 10 ನಿಮಿಷ ಆಯಿತು, 20 ನಿಮಿಷ ಆಯಿತು. ಏನಪ್ಪ ಹೆಂಗೈತೆ ಅಂತ. ಇನ್ನೂ ಇಲ್ಲಪ್ಪ, ಮೇಲಕ್ಕೆ ಏರ್ತಾ ಇದೆ ಅಂತ. ಮೊದಲಾಗಿರುವಾಗ ದುಡ್ಡು ಕೊಟ್ಟು ಬಂದಿಲ್ಲ, ದುಡ್ಡು ಕೊಡಲಿಲ್ಲ ಅಂತ ಏನು ಚೀಪ್ ಆಗಿರೋದು ಔಷಧ ಕೊಟ್ಟಿದ್ದಾನೇನು ಅಂತ ಮತ್ತೆ ಓಡೋದ. ಇರಪ್ಪ, ನೀವೇನು ದುಃಖ ಮಾಡಬೇಡ, ಬಾಧೆ ಬೀಳಬೇಡ, ನಾನು ಹೋಗಿ ಬರ್ತೀನಿ ಅಂತ ಹೋದ. ಆಗಲೇ ರಾತ್ರಿ 1 ಗಂಟೆ ಸಮಯ. ಏನಪ್ಪ ಮತ್ತೆ ಬಂದಿದೆ. ಮೊದಲು ದುಡ್ಡು ತಗೊಳ್ರಿ ಸರ್ ಅಂತಂದು. ಅಲ್ಲಪ್ಪ, ನನಗೆ ಕೇಳಿದ್ದೀನಿ ದುಡ್ಡು, ಏನು ವಿಷಯ ಹೇಳಿ. ಅಲ್ಲ ಸರ್, ನೀವು ಕೊಟ್ಟಿರೋ ಔಷಧಿ ಏನೂ ಕೆಲಸ ಮಾಡಲಿಲ್ಲ. ಮತ್ತು ಹಂಗೆ ಹೇಳಪ್ಪ ಅಂತ ಮತ್ತೆ ಶಾಪೆಲ್ಲ ಹುಡುಕಿ ಒಂದು ಔಷಧ ಕೊಟ್ಟು, ಈಗ ತಗೊಂಡೋಗಪ್ಪ, ಈಗ ತಗೊಂಡೋಗಿ ಸ್ವಲ್ಪ ಹಳೆ ಬಟ್ಟೆ ಇರ್ತಾವಲ್ಲ, ಅಲ್ಲಿ ಕುಟ್ಟಿರೋ ಜಾಗ ಚೇಳು ಕಚ್ಚೈತಲ್ಲ, ಅಲ್ಲಿ ಬಟ್ಟೆ ಸುಟ್ಟು ಹಾಕಿ ಹೊಗೆ ಹಾಕಿ ವಾಸಿ ಆಗುತ್ತೆ, ಆಮೇಲೆ ಈ ಔಷಧಿ ಹಾಕಿ ಅಂತಂದು. ಸರಿ ಆಯಿತು ಅಂತ ಮನೆಗೆ ಓಡಿ ಬಂದ. ಮತ್ತೆ ಕೇಳ್ದ, ಏನಪ್ಪ ಎಲ್ಲಿ ಕಚ್ಚ? ಅದೇ ಪೆಟ್ಟೆ ಮನೆ. ಡಾಕ್ಟ್ರ್ ಹೇಳಿದ್ರಲ್ಲ ಹಳೆ ಬಟ್ಟೆ ಎಲ್ಲ ತೆಗೆದು ಅಲ್ಲಿ ಊರಿಕ್ಕಿದ್ರೆ ಸ್ವಲ್ಪ ಹೊಗೆ ಹಾಕಬೇಕು ಅಂತ. ಹೊಗೆ ಹಾಕಿದ. ಒಂದು 20 ನಿಮಿಷ ಆಯಿತು, ಅರ್ಧ ಗಂಟೆ ಆಯಿತು. ಏನಪ್ಪ ಕಡಿಮೆ ಆಗೈತು? ಇಲ್ಲ, ಕಡಿಮೆ ಆಗಲಿಲ್ಲಪ್ಪ. ಮತ್ತೆ ಓಡೋದ. ರಾತ್ರಿ 2 ಗಂಟೆ ಸಮಯ. ಏನಾಗಿದೆಪ್ಪ ಅಂತ ಕೇಳ್ದ ಡಾಕ್ಟ್ರು. ಸರ್, ನಮ್ಮ ಅಪ್ಪವ್ರಿಗೆ ಕಡಿಮೆ ಆಗಲಿಲ್ಲ. ಶಾಪೆಲ್ಲ ಹುಡುಕಿ ಕೊನೆಗೆ ಒಂದು ಔಷಧ ಕೊಟ್ಟೆ. ಈಗ ತಗೊಂಡೋಗಿ ಅಪ್ಪನಿಗೆ ಹಾಕಪ್ಪ, ಅದು ಎಲ್ಲಿ ಕಚ್ಚಿದ್ರು ಎಲ್ಲ ಹಾಕು. ಸರಿ ಆಯಿತು ಅಂತ. ಆದರೆ ದೇವ್ರ ಮೇಲೆ ಭಾರ ಇಕ್ಕಿ ಹಾಕು ಅಂತಂದ್ರು. ಇದು ನಮ್ಮ ಹತ್ರ ಇಲ್ಲಿ ಬೇರೆಗೆ ಇದು ಔಷಧಿ ಇಲ್ಲ, ಇದೇ ಕೊನೆ ಔಷಧಿ, ದೇವ್ರ ಮೇಲೆ ಭಾರ ಇಕ್ಕಿ ಹಾಕಪ್ಪ ಅಂತ. ಸರಿ ಆಯ್ತು ಸರ್ ಅಂತ ಮನೆಗೆ ಬಂದ. ಏನಪ್ಪ ಎಲ್ಲಿ ಕಚ್ಚೈತೆ ಅಂತ. ಅಲ್ಲೇ ಆ ಪೆಟ್ಟಿ ಮೇಲೆ ಡಾಕ್ಟ್ರ್ ಹೇಳಿದ್ರಲ್ಲ ದೇವ್ರ ಮೇಲೆ ಭಾರ ಇಕ್ಕಬೇಕು ಅಂತ.
ಸುಮಾರು ಮನೆಯಲ್ಲಿ 30 ಫೋಟೋಗಳಿತ್ತು, ದೇವ್ರ ಫೋಟೋಗಳು. ಆಂಜನಪ್ಪದು, ಮಾರಮ್ಮದು, ಮಲ್ಲಕ್ಕದು, ಮದ್ದಮ್ಮದು ಎಲ್ಲ ಒಂದೊಂದೊಂದೊಂದು ತೆಗೆದ್ರು, ಪೆಟ್ಟಿ ಮೇಲೆ ಇಕ್ಕಿದ್ರು. ಭಾರ ಇಕ್ಕಬೇಕಂತ ಹೇಳಿದ್ರಲ್ಲ, ಇಷ್ಟು ದಪ್ಪ ಇಲ್ಲ ಇರೋ ಕಲ್ಲುಗಳೆಲ್ಲ ತಂದು ಅದ್ರ ಮೇಲೆ ಭಾರ ಇಕ್ಕಿದ್ರು. ಡಾಕ್ಟ್ರ್ ಹೇಳಿದ್ರಲ್ಲ ಅಲ್ಲೇ ಕಚ್ಚಿರೋ ಜಾಗದಲ್ಲೇ ಹಾಕಬೇಕು, ಮತ್ತೆ ಅಲ್ಲೇ ಔಷಧ ಹಾಕಿದ್ರು, ಪೆಟ್ಟಿಗೆ ಹಾಕಿದ್ರು ಔಷಧ. ಅರ್ಧ ಗಂಟೆ ಆಯಿತು, ಗಂಟೆ ಆಯಿತು, ಅವರಪ್ಪರು ಅಂಬಲಿಲ್ಲ. ಅಂದರೆ ವಾಸಿ ಚೆನ್ನಾಗಿ, ಈ ಔಷಧಿ ಚೆನ್ನಾಗಿ ಕೆಲಸ ಮಾಡೈತೆ ಅಂತ ಅಂದ್ಕೊಂಡಿದ್ದಾರೆ. ಏನಪ್ಪ ಚೆನ್ನಾಗಿದೆಯಾ ಅಂತ ಅವಾಗ ಕೈ ಹಿಡ್ಕೊಂಡು ಅಲ್ಗಾಡಿಸಿದ್ರೆ ಇದ್ದಾರೆ ಅವರಪ್ಪರು. ಆಗಲೇ ಸ್ವರ್ಗಸ್ಥ ತೀರೋಗಿದ್ದಾರೆ, ಸತ್ತೋಗಿದ್ದಾರೆ. ಒಂದು 9 ದಿನ ಆದ ನಂತರ ಅವ್ರ ಮನೆ ಮುಂದೆನೇ ಹೋಗ್ತಾ ಇದ್ದಾರೆ ಈ ಹುಡುಗ. ಡಾಕ್ಟ್ರಿಗೆ ಅನುಮಾನ ಬಂತು, ಆ ಹುಡುಗ ಇದ್ದಂಗಿದ್ದಾರೆ, ಆವತ್ತು ನೋಡಿದ್ರೆ ಕೂದಲಿತ್ತು, ಇವತ್ತು ಗುಂಡು ಮಾಡಿಸ್ಕೊಂಡಿದ್ದಾರಲ್ಲ, ಅವನೇನೋ ಅಲ್ವೋ ಅಂತ ಏನಪ್ಪ ಅಂತ ಕೂಗಿದ ಡಾಕ್ಟ್ರು. ನೋಡಿ ಬಂದ, ಏನು ಸರ್ ಚೆನ್ನಾಗಿದ್ದಾರೆ, ನಮಸ್ಕಾರ ಅಂತ. ನಾನು ಚೆನ್ನಾಗಿದ್ದೀನಪ್ಪ, ನಿಮ್ಮ ಅಪ್ಪವ್ರು ಹೇಗಿದ್ದಾರೆ? ಆವತ್ತು ನಿದ್ದೆ ಇಲ್ದಂಗೆ ಮಾಡಿದ್ರಲ್ಲ ನಮಗೆ, ನಿಮ್ಮ ಅಪ್ಪವ್ರಿಗೆ ಚೇಳಕ್ಕೆ ಹಚ್ಚೈತೆ ಅಂತ, ಈಗ ಹೆಂಗಿದ್ದಾರೆ ಅಂತ ಅಂದರು. ಅಂದರೆ ಇಲ್ಲ ಸರ್, ನೀವು ಕೊಟ್ಟಿರೋ ಔಷಧಿ ಏನೂ ಕೆಲಸ ಮಾಡಲಿಲ್ಲ, ಆವತ್ತು ಬೆಳಗಿನ ಜಾವನೇ ನಮ್ಮ ಅಪ್ಪವರು ತೀರೋದ್ರು ಅಂತಂದರು. ಅಲ್ಲಪ್ಪ, ನಾನು ಕೊಟ್ಟಿರೋ ಔಷಧ 3 ಔಷಧ ಕೊಟ್ಟಿದ್ನಲ್ಲ, ನೀವೇನು ಮಾಡಿದೀಯಾ, ಎಲ್ಲಿ ಹಾಕಿದೀಯಾ ಅಂತ ಕೇಳ್ದೆ. ಅಲ್ಲ ಸರ್, ನೀವು ಹೇಳಿದ್ರಲ್ಲ ಎಲ್ಲಿ ಕಚ್ಚಿದ್ರೆ ಅಲ್ಲಿ ಹಾಕಬೇಕು ಅಂತ ಹೇಳಿದ್ರಲ್ಲ, ನಮ್ಮ ಅಪ್ಪವ್ರಿಗೆ ಪೆಟ್ಟಿ ಮೇಲೆ ಕಚ್ಚಿತ್ತು, ನೀವು ಕೊಟ್ಟಿರೋ ಔಷಧ ಎಲ್ಲ ತಗೊಂಡು ಪೆಟ್ಟಿಗೆ ಹಾಕಿದೆ. ಡಾಕ್ಟ್ರಿಗೆ ಸಿಟ್ಟು ಬಂದು ಒಂದೇಟು ಈ ಕೆಣ್ಣಿಗೆ ಹೊಡೆದಂತೆ, ಮೂರ್ಖ, ಏನು ಎಂಥ ಕೆಲಸ ಮಾಡಿದೀಯಾ ಅಂತ. ನಾನು ಕಚ್ಚಿರೋ ಆ ಸ್ಥಳದಲ್ಲೆಲ್ಲ ಕೈಗ ಕಾಲಿಗ ಅಲ್ಲಿ ಹಾಕ್ಬೇಕಂತ ಹೇಳಿದೆ, ಆ ಸ್ಥಳದಲ್ಲೇ ಹಾಕಿದೀಯಾ ನೀವು ಅಂತ. ಅವನು ಕಚ್ಚಿರೋ ಜಾಗ ಎಲ್ಲಿ, ಅವನು ಹಾಕಿರೋ ಜಾಗ ಎಲ್ಲಿ, ದೇವರಿರೋ ಜಾಗ ಎಲ್ಲಿ, ನಾವು ಹುಡುಕೋ ಜಾಗ ಎಲ್ಲಿ? ಅವನು ಮಾಡಿರೋದಕ್ಕೆ ನಾವು ಆಗ್ತಾ ಇದ್ದೀವಿ, ನಾವೇನು ಮಾಡ್ತಾ ಇದ್ದೀವಿ? ದೇವರೆಲ್ಲಿದ್ದಾನೆ? ಹುಡುಕೋ ಜಾಗ ಎಲ್ಲಿ ಹುಡುಕ್ತಾ ಇದ್ದೀವಿ? ಅದಕ್ಕಾಗಿ ನಮ್ಮನ್ನು ನಾವು ವಿಚಾರಣೆ ಮಾಡಬೇಕು. ಯಾರಿದ್ರೆ ನಾವಿದ್ದೀವಿ? ನಾವು ಚಕ್ರವರ್ತಿ ಆಗ್ತಾ ಇದ್ದೀವಿ, ಮಿನಿಸ್ಟರ್ ಆಗ್ತಾ ಇದ್ದೀವಿ, ರಾಜ ಆಗ್ತಾ ಇದ್ದೀವಿ. ಯಾರಿದ್ರೆ? ಪರಮಾತ್ಮನ ಪ್ರಕಾಶ ಇದ್ರೆ, ಪರಮಾತ್ಮ ಪ್ರಕಾಶ ಕಡೆ ಹೋದ್ರೆ ಆತ್ಮದೇಹಮಿಲ್ಲಿನ ಅಗ್ನಿಹೋತ್ರುನಿ ಪಾಲು, ಆತ್ಮವೆಲ್ಲಿನ ದೇಹಮಗ್ನಿಹೋತ್ರುನಿ ಪಾಲು, ಕಠಿಣ ಶಲ್ಯములన్ని గంగ పాలు, కొడుకు వేసిన పిండ కూడు కాకుల పాలు, పైన గప్పిన పట్ట పరగ చాకలి పాలు, ఇల్లు వాకిలి మంచమితర లోకుల పాలు, దాచిన ధనమంతయో ధరణి పాలు, బందిలో నుంచి ప్రాణములు వెళ్ళినంక కాటికే గాని కొరగాదు ఒక గవ్వకైనా. ఆత్మదేహమిల్లిన అగ్నిహోత్రుని పాలు, కఠిన శల్యములన్నీయు గంగ పాలు, కొడుకు వేసిన పిండాకుడు కాకుల పాలు, పైన గప్పిన బట్ట పరగ చాకలి పాలు, ఇల్లు వాకిలి మంచము ఇతర లోకల పాలు, దాచిన ధనమంతయు ధరణి పాలు, బొందిలో నుంచి ప్రాణములు వెళ్ళినాక ಕಾಟಿಕೆ ಗಾನಿ ಕೊರಗಾದು ಒಕ್ಕ ಗವ್ವಕ್ಕೆ. ಒಂದು ಕವಡಿಗಾದ್ರೂ ಬೆಳೆ ಆಗತ್ತಾ? ಪರಮಾತ್ಮ ಪ್ರಕಾಶ ಕಡೆ ಹೋದ್ರೆ ಅದಕ್ಕಾಗಿ ಪರಮಾತ್ಮನ ಜಾಗ ಎಲ್ಲಿ, ನಾವು ಹುಡುಕೋ ಜಾಗ ಎಲ್ಲಿ ಹುಡುಕಬೇಕು? ನಮ್ಮನ್ನು ವಿಚಾರಣೆ ಮಾಡಬೇಕು. ನಮ್ಮಲ್ಲಿರೋ ದೇವರನ್ನು ಬಿಟ್ಬಿಟ್ಟು ಈ ಜಗತ್ತೆಲ್ಲ ಹುಡುಕಿದ್ರೆ ಅಜ್ಞಾನವೇ ಭವನ. కానారాడు ఎన్ని యాత్రలు తిరిగినా, నిన్ను నీవే తాకితే అన్నీ తానయ్యదా, తనయతబోతే తరమోగదా, నీవే ఎలాగుదురు కనరా, దైవం నీకు ఎలాగుదురు కనరా. ಅದಕ್ಕಾಗಿ
ನಮ್ಮನ್ನು ನಾವು ವಿಚಾರಣೆ ಮಾಡಬೇಕು, ಹಿಂಗಿದ್ದೀವಿ ಅಂತ ನಮ್ಮನ್ನ ವಿಚಾರಣೆ ಮಾಡಬೇಕು. ಒಂದು ಕಡೆ ದೇವರಿದ್ದು ಇನ್ನೊಂದು ಕಡೆ ದೇವರಿದ್ದಾನೆ ಅಂದರೆ ದೇವರಲ್ಲ. ಒಂದು ಸಮಯದಲ್ಲಿ ದೇವರಿದ್ದು ಇನ್ನೊಂದು ಸಮಯದಲ್ಲಿ ದೇವರಿದ್ದಾನೆ ಅಂದರೆ ದೇವರಲ್ಲ. ದೇವರೆಂಬವರು ಯಾವ ಥರ ಇರ್ತಾರೆ? ಕಲ್ಲಡಂಬೋದಿ ಗಲಂಡು ಗಾಲಿ ಗಲಡಾಕಾಶಂಬುನ ಕುಂಬಿನ ಗಲಡಜ್ಞ ಬಿಸಲ್ಲ ಪಗಲ್ಲ ನಿಶಲ ಕದ್ದೋತ ಚಂದ್ರಾದುಲ ಕಲಡಂಕಾರమున త్రిమూర్తుల త్రిలింగ వ్యక్తులందరతట గలండి సుండు గలండు తండ్రి వెదు గంగా నేల నీనాయడ கரணம்போது கருடு காலி கருடு ஆகாசம்புனன் கும்பினன் கருடக்னின் திசல்லன் பகல்ல நிசல்லன் கச்சோத చంద్రాదులన్ గరుడు ఓంకారంబులన్ త్రిమూర్తులన్ త్రిలింగ వ్యక్తులందంతటన్ గలండీషుండు గలండు తండ్రి వెతకంగా నేల నీ నాయడన్. ಅದೇ ಮಾತು ಪುರುಷ ಹೇಳ್ತಾರೆ. ಅಂತ ನಿಂದಿ పోయరా ಈ ಜಗತ್ತೆಲ್ಲ ಪರಮಾತ್ಮ ವ್ಯಾಪ್ತವಾಗಿರುವಾಗ ನಾವು ಒಂದು ಕಡೆ ಇದ್ದಾನೆ ಇನ್ನೊಂದು ಕಡೆ ಇಲ್ಲ, ಒಂದು ಜಾಗದಲ್ಲಿದ್ದಾನೆ ಇನ್ನೊಂದು ಜಾಗದಲ್ಲ ಇಲ್ಲ ಅಂತ ನಾವು ನೋಡೋಕೆ ಹೋದರೆ ಆ ಜ್ಞಾನವೇ. ನಮ್ಮನ್ನ ವಿಚಾರ ಮಾಡಬೇಕು. ನಾವು ಚಕ್ರವರ್ತಿ ಮಿನಿಸ್ಟರ್ ರಾಜ ಆಗ್ತಾ ಇದೆ. ಯಾರಿದ್ರೆ ಪರಮಾತ್ಮ ಪ್ರಕಾಶ ಶಬ್ದ ಬರ್ತಾ ಇದೆ, ಕಾರಣ ಕರೆಂಟ್ ಎಂಬ ಪವರ್. ಬೆಳಕು ಬರ್ತಾ ಇದೆ, ಕಾರಣ ಕರೆಂಟ್ ಎಂಬ ಪವರ್. ಕರೆಂಟ್ ಎಂಬ ಪವರ್ ಇಲ್ಲ ಅಂದರೆ ಬೆಳಕಿಲ್ಲ, ಕರೆಂಟ್ ಎಂಬ ಪವರ್ ಇಲ್ಲ ಅಂದರೆ ಶಬ್ದ ಇಲ್ಲ. ನಾವು ಮಿನಿಸ್ಟರ್ ಚಕ್ರವರ್ತಿ ರಾಜು ಆಗ್ತಾ ಇದ್ದೀವಿ ಅಂದರೆ ಯಾರಿದ್ರೆ ಪರಮಾತ್ಮ ಪ್ರಕಾಶ ಇದ್ರೆ. ಈಗ ಒಂದಾಗ್ರಿ, ಒಂದು ಪಕ್ಕದಲ್ಲಿ 0 ಹಾಕ್ರಿ, ಎಷ್ಟಾಯಿತು? ಇನ್ನೊಂದು 0 ಹಾಕ್ರಿ, ಇನ್ನೊಂದು 0 ಹಾಕ್ರಿ, ಇನ್ನೊಂದು 0 ಹಾಕ್ರಿ, ಇನ್ನೊಂದು 0 ಹಾಕ್ರಿ, ಒಂದು ತೆಗೀರಿ. ಒಂದಿದ್ರೆ 10 ಆಯಿತು, 100 ಆಯಿತು, 1000 ಆಯಿತು, 10,000 ಆಯಿತು, ಲಕ್ಷ ಆಯಿತು. ಏನಿರೋದಕ್ಕೆ? ಒಂದಿರೋದಕ್ಕೆ. ಒಂದು ತೆಗೆದ್ರೆ ಸೊನ್ನಲ್ಲಿ ಶೂನ್ಯ. ಆ ಸೊನ್ನೆಗಳೆಲ್ಲ ಶೂನ್ಯವಾಗಿದ್ದಾವೆ. ಆ ಒಂದಿಲ್ಲಕ್ಕೆ ಮುಂದಕ್ಕಿದ್ರೆ ಲಕ್ಷ ಆಯಿತು, 10ರಿಂದ ಲಕ್ಷ ಆಗಿದೆ ಒಂದಿರೋದಕ್ಕೆ. ಆ ಒಬ್ಬನು ನಮ್ಮಲ್ಲಿರೋದಕ್ಕೆ ನಾವು ಚಕ್ರವರ್ತಿ ರಾಜ ಆಗ್ತೇವೆ. ಅದಕ್ಕಾಗಿ ನಮ್ಮಲ್ಲಿರೋ ದೇವರನ್ನು ಬಿಟ್ಟು ಮನೆಗಳಿಗೆ ದೇವರು ಹುಡುಕ್ತಾ ಇದ್ದೀವಿ. ಈ ಜಗತ್ತೆಲ್ಲ ಹುಡುಕ್ತಾ ನಾವೇ. ಯಾಕಂದರೆ ಈ ಚರ್ಮನೇತ್ರಗಳನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ನೋಡೋದಕ್ಕೆ ಸಾಧ್ಯವಾಗುತ್ತಾ? ಯಾರಾದರೂ ನೋಡಿದಾರ? ಪರಮಾತ್ಮನ ನೋಡೋದಕ್ಕೆ ಸಾಧ್ಯವಿಲ್ಲ. ಕನಚೂಪು ತಡೋ ಪ್ರಾಣರಾಡಮ್ಮ ಮನೋಜೋಪು
ಅದಕ್ಕಾಗಿ ಈ ಚರ್ಮನೇತ್ರಗಳಿಂದ ದೇವರನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ನೋಡಿದರೆ ಯಾರಾದರೂ ಚರ್ಮನೇತ್ರಗಳಿಂದ? ಅದಕ್ಕೆ ಪುಣ್ಯಪುರುಷರು ಕಬೀರ್ ಹಿಂದಿನಲ್ಲಿ ಹೇಳ್ತಾನೆ, ಚಲನು ಚಲನು ಸಬು ಕೋಯಿ ಕಹೈ ಮೋಹಿ ಅಂದೇಶ ಅವರು ಸಾಹೇಬ್ ಸೋ ಪರಿಚಯ ನಹಿ ಪಹುಂಚೆಂಗೆ ಕೆ ಹಿಟ್ ಅವರು. ಇವರೆಲ್ಲ ದೇವ್ರನ್ನ ನೋಡೋದಕ್ಕೆ ಅಂತ ನೋಡ್ತಾ ಇದ್ದೀವಿ ಅಂತ ನೋಡಿ ಬರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರಾಗಲಿ, ಇವ್ರಿಗೆ ದೇವರು ಪರಿಚಯವಾಗೈತಾ? ಇವ್ರಿಗೆ ಪರಿಚಯವಾಗಲಿಲ್ಲ. ಹೆಂಗೆ ಆ ಶ್ರೀರಾಮಗಳನ್ನ ಏನು ಮಾಡಿದ್ದಾನೆ ಅಂದರೆ, ಮೊನ್ನೆ ತಿರುಪ್ತಿಗೆ ಹೋಗಿದ್ದಾನೆ. ಹೋಗೋರು ಸುಮ್ಮನೆ ಹೋಗಲಿಲ್ಲ, ಎಲ್ರಿಗೂ ಟಮ್ ಮಾಡಿದ್ದಾನೆ. ನಾನು ತಿರುಪ್ತಿಗೆ ಹೋಗ್ತಾ ಇದ್ದೀನಿ. ಮನೆ ಪಕ್ಕದಲ್ಲಿ ಅಕ್ಕವರಿದ್ರು, ಅನ್ನ ತಿರುಪ್ತಿಗೆ ಹೋಗ್ತಾ ಇದೆಯಾ ಅಂತ. ಹೌದಕ್ಕ ಹೋಗ್ತಾ ಇದ್ದೀನಿ. ಏನೂ ಇಲ್ಲಣ್ಣ, ಸಣ್ಣದ ಕೆಲಸ ಇದೆ, ಹೇಳ್ತೀನಿ ಮಾಡ್ತೀನಿ. ಹೇಳಕ್ಕೆ ಏನು ಕೆಲಸ ಅಂತ. ಏನಿಲ್ಲ, ಅಲ್ಲಿ ತಿರುಪತಿನಲ್ಲಿ ನಮ್ಮ ಅಣ್ಣವ್ರಿದ್ದಾರೆ, ಮಾತಾಡಿಸ್ಬರ್ತೀನಿ ಅಂತ. ಸರ್ ಆಯ್ತು ಹೇಳಕ್ಕೆ, ಅದೇನು ದೊಡ್ಡ ಕತ್ತಿದೆ, ಮಾತಾಡಿಸ್ಬರ್ತೀನಿ ಅಂತ. ಅದೇ ನಿಮ್ಮ ಅಣ್ಣವ್ರು ಹೆಂಗಿದ್ದಾರೆ ಅಕ್ಕ ಅಂತಂದ್ರು. ಸುಲಭವಾಗಿರೋ ಗುರ್ತು ಹೇಳಿದ್ರು ಅಣ್ಣವರು. ಏನಿಲ್ಲ, ನಮ್ಮ ಅಣ್ಣವ್ರಾಗಲೇ ಗುಂಡು ಹೊಡ್ಸ್ಕೊಂಡಿರ್ತಾರೆ ನೋಡ್ರಿ, ಅವರೇ ನಮ್ಮ ಅಣ್ಣವರು ಅಂತ. ಸರ್ ಆಯ್ತು ಹೇಳಕ್ಕೆ, ಮಾತಾಡಿಸ್ಬರ್ತೀನಿ ಅಂತ. ಸರಿ, ಇವ್ರು ಸಾಯಂಕಾಲ ಬಸ್ ಹತ್ತಿದ್ದಾರೆ. ಬೆಳಗಿನ ಜಾವ 5-6 ಗಂಟೆಗೆ ಬಸ್ ಇಳಿದಿದ್ದಾರೆ. ಇಳಿದ ತಕ್ಷಣವೇ ಆ ಬ್ಯಾಗ್ ಕಂಕಲ್ನಲ್ಲಿ ಇಟ್ಕೊಂಡು ಆ ಬಸ್ ಸ್ಟ್ಯಾಂಡೆಲ್ಲ ಹುಡುಕ್ತಾರಂತೆ. ಯಾರಿಗಾಗಿ? ಗುಂಡನಿಗೆ. ಮೊದಲೇ ತಿರುಪತಿ ಬಸ್ ಸ್ಟ್ಯಾಂಡು, ಎಲ್ಲಿ ನೋಡಿದ್ರೆ ಕೂಡ ಬರೀ ಗುಂಡುಗಳೇ ಕಾಣ್ತಾ ಇದೆ. ಮತ್ತೆ ಯಾವ ಗುಂಡು ಹತ್ರ ಇವ್ರಿಗೆ ಪರಿಚಯವಾಗುತ್ತೆ? ಗುಂಡು ಪರಿಚಯವಾಗತ್ತಾ? ಅನ್ನೋರು ಏನು ಹೆಸರು ಕೇಳಿದ್ದಾರೆ? ಗುಂಡು ಅಂತ ಹೆಸರು ಕೇಳಿದ್ದಾನೆ. ಎಲ್ಲಿ ನೋಡಿದ್ರೆ ಬರೀ ಗುಂಡುಗಳೇ. ಆ ಗುಂಡು ಪರಿಚಯವಾಗಬೇಕು ಅಂದರೆ ಗುಂಡು ಹೆಸರು ಇರಬೇಕು, ಅಡ್ರೆಸ್ ಇರಬೇಕು, ಮನೆ ನಂಬರ್ ಇರಬೇಕು, ಬೀದಿ ಹೆಸರು ಇರಬೇಕು. ಎಲ್ಲ ಇದ್ರೆ ಅನ್ನೋರಿಗೆ ಗುಂಡು ಹತ್ರ ಪರಿಚಯವಾಗುತ್ತೆ. ಹೆಸರು ಕೇಳಿದ್ದಾನಷ್ಟೇ. ನಾವು ಹೆಸರು ಕೇಳಿದ್ದೀವಿ ಸ್ವಾಮಿ ಅಂತ. ನಾಮ ಮಿನ್ನಾರಂತೆ ನಾವು ಹೆಸರು ಕೇಳಿದ್ದೀವಿ, ಆಗಲಿ ಸ್ವಾಮಿ ಸತ್ಯವೂ ಗೊತ್ತಿಲ್ಲ. ಎಂದುಲ್ಲರೂ ನಾಮ ಮಿನ್ನಾರಂತೆ ನಾವು ಹೆಸರು ಕೇಳಿದ್ದೀವಿ, ಆಗಲಿ ಸ್ವಾಮಿ ಸತ್ಯವಿಲ್ಲ, ಸ್ವಾಮಿ ಪರಿಚಯವಾಗಲಿಲ್ಲ. ಯಾಕಂದ್ರೆ ಕಣ್ಣಿಂದ ನೋಡೋಕೆ ಹೋಗ್ತಾ ಇದ್ದೀವಿ. ಈ ಕಣ್ಣಿಂದ ನೋಡೋದಕ್ಕೆ ಸಾಧ್ಯವಿಲ್ಲ. ಕಣ್ಣಿಂದ ನೋಡೋದೆಲ್ಲ ಸುಳ್ಳೇ ನೋಡ್ತಾ ಇದ್ದೀವಿ. ಯದೃಶ್ಯಂ ತನ್ನಸ್ಯಂ. ಇದು ನೋಡ್ತಾ ಇದ್ದೀವಲ್ಲ, ಈ ಕಣ್ಣಿಂದ ನೋಡ್ತಾ ಇರೋದಲ್ಲ, ಇದೆಲ್ಲ ಸುಳ್ಳೇ. ಶಾಶ್ವತವಾಗಿರೋದು ಪರಮಾತ್ಮನು. ಅದಕ್ಕೆ ಅವನ್ನ ಈ ಚರ್ಮನೇತ್ರಗಳನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಮಾನವರಿಗೆ 2 ನೇತ್ರವಲ್ಲ ಇರೋದು. ಕನುಚೂಪು ತಡು ಕಾನಾರಾಡಮ್ಮ ಇತಡೆ చూడమ్మ. ಈ ಕಣ್ಣಿನ ನೇತ್ರದಿಂದ ದೇವರನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಮತ್ತೆ ಯಾವ ನೇತ್ರದಿಂದ ನೋಡಬೇಕು? ಮಾನವರಿಗೆ 2 ನೇತ್ರವಲ್ಲ ಇರೋದು. ಈ ಚರ್ಮನೇತ್ರಗಳಿಂದ ಜಗತ್ ಪರಿಚಯವು. ಪರಮಾತ್ಮನ ವಿಚಾರಣೆ ಮಾಡೋದಕ್ಕೆ ಮನಸ್ಸನೆ ಎಂಬ ನೇತ್ರವಿದೆ. ಕಂಟಿವೆ ನಮ್ಮ కొమ్మ వినవమ్మ
ಸಾಧ್ಯವಿಲ್ಲ. ಮನಸ್ಸೆಂಬ ಮರಣದಿಂದ ನೋಡಬೇಕು. ಆ ನೇತ್ರದಿಂದ ನೋಡಿದ್ರೆ ನಾವು ಮಾನವರು. ಈ ಕಣ್ಣಿನ ನೇತ್ರದಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಆ ನೇತ್ರದಿಂದ ಕೂಡ ಯಾವ ಥರ ವಿಚಾರಣೆ ಮಾಡಬೇಕು. ನಿನ್ನು ನೀಗಿ ತನ್ನ ಚೂಚಿ ನಿಜ ಸ್ವರೂಪವು ಚೂಡು ಚೂಡು. ನಿನ್ನು ನೀಗಿ ನಾವಿರಬಾರ್ದು. ಇರಬಾರ್ದು ಅಂದರೆ ನಾವು ಮರಣವಾಗಬೇಕು. ಯಾಕೆ ಸ್ವಾಮಿ ನಾವು ಬ್ರತಿಕಿರ್ಬೋದು ಇಷ್ಟವಿಲ್ವಾ ನಿಮಗೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ನಾವು ಮರಣವಾಗಬೇಕು. ಮರಣಬಾರದು ಮುಂದೆ ಹೊರಡುವ ಮಾರ್ಗ ಕಾಣಿರಿ. ನಾವು ಮರಣವಾಗಬೇಕು ಅಂತ ಹೇಳ್ತಾರೆ. ಮುಂದು ಮರಣ ಮೋಕ್ಷ ಮಾಯೆ, ಚಂದ್ರ ಸೂರ್ಯುಡು ಶೂನ್ಯ ಮಾಯೆ. ಮೊದಲು ಮರಣವಾಗಬೇಕು. ಗುರುನಾಥ ಸ್ವಾಮಿ ಹೇಳಿದ್ದಾರೆ ಮರಣವಾಗಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿ ಬೆಳಿಗ್ಗೆನೆ ಮನೆಗೆ ಹೋಗಿ ಪಾಯಸನ ತಗೊಂಡು ಸತ್ತೋಗ್ಬೇಕಾ? ಅದನ್ನ ಮರಣವು ಬ್ರತಿಕಿರ್ಬೇಕು, ಮರಣವಾಗಬೇಕು. ಸಕನಿ ಮಾರ್ಗವು ಜಗನಿ ಮಾರ್ಗಮ ಚಾವಗದ ನಿಗಂಬ್ರತರ ಮಾಲೆ ದುಗದ ಒಕ್ಕಡೆಯನ್ನದು ಎಕ್ಕಡೆಗೂಚಿನ ದಿಕ್ಕುಲಗೆಲ್ಲನೋ ದಿವ್ಯರೋ ಕೊಡೆ ಲೆಕ್ಕ ಕಂತೇನೆ ಮೊಲೆ ಮೊಗದಾಯ ಗಮ್ಮಿಕ್ಕಿಲಿ ಲೋಕಮಲಯ ಮೆಗದ ಲೆಕ್ಕದಂತೆ ಮೊಲೆ ಮುಗದ ಲೆಕ್ಕದಂತೆ ಲೇ ಮುಗದ ಈಗ ಮಿಕ್ಕಿಲಿ ಲೋಕಮಲಯ ಮೆಗದ ದರ್ಶನ ದೈವಂ ಬಾಯ ಗದ ತನ್ನ ಮರಚಿತ ಮಾಯ ಪೋಯ ಗದ. ಚಕ್ಕನಿ ಮಾರ್ಗವು ಸಾವು. ನಾವಿರಬಾರದು. ಇರಬಾರ್ದು ಅಂತಂದರೆ ತಕ್ಷಣವೇ ಇಲ್ಲಿ ಬಿಟ್ಬಿಟ್ಟು ಮನೆಗಳಿಗೆ ಹೋಗ್ಬೇಕಾ? ನಾವು ಇರಬೇಕು, ಇರಬಾರ್ದು. ಇತ್ತು ಇರಬಾರದು. ಮರಣಬಾರದ ಮುಂದೆ ಹೊರಡುವ ಮಾರ್ಗ ಕಾಣಿರಿ. ನಾವು ಮರಣವಾಗಬೇಕು, ನಾವು ಸಾಯಬೇಕು. ಈ ಥರ ಸಾಯಲಿಲ್ಲ ಅಂದರೆ ಈ ಥರ ಸತ್ತ ಸಂಗತ್ಯವಾಗಲ್ಲ. ಸಾಯದ ಮುಂದೆ ಸಾಧನೆ ಅಲ್ಲಣ್ಣ, ಸತ್ತು ಹೋದವರ ಗೊತ್ತು ಹೇಳಿದವ ಸಾತಿರುತ್ತೇ ನನ್ನ ಅಣ್ಣ. ಮುದ್ರೆಯುದೈ ಮೂಲ ದೊರೆಯದು ಮೋಸವಾದಿ ತಲ್ಲ ಭದ್ರವಾದ ಪ್ರಭು ಮಾರ್ಗದವರಿಗೆ ಬಯಲಾಗುವುದಲ್ಲ. ಭದ್ರವಾದ ಪ್ರಭು ಮಾರ್ಗದವರಿಗೆ ಬಯಲಾಗುವುದಲ್ಲ, ಬಯಲಾಗುವುದಲ್ಲ. ಸಾಯದ ಮುಂದೆ ಸತ ಸಂಗತ್ಯ ಸಾಧನೆ ಅಲ್ಲಣ್ಣ, ಸತ್ತು ಹೋದವರ ಗೊತ್ತು ಹೇಳಿದ ಸಾತಿರುದೆಯ ನನ್ನ. ಅದಕ್ಕಾಗಿ ಸಾಯದ ಮುಂದೆ ಸತ್ತ ಸಂಗತ್ಯ ಸಾಧನೆ ಅಲ್ಲನ್ನ. ನಾವು ಸಾಯಲಿಲ್ಲ ಅಂದರೆ ಈ ತರಹ ಸತ್ತ ಸಾಂಗತ್ಯವೂ ಆಗಲ್ಲ. ಅದಕ್ಕಾಗಿ ಸಾಯಬೇಕು. ಸಾಯಬೇಕು ಅಂದರೆ ಮನೆಗೆ ಹೋಗಿ ತಕ್ಷಣವೇ ಪಾಯಸನ ತೋರಿಸಿ ಸತ್ತೋಗೋದಲ್ಲ. ನಾವು ಬ್ರತಿಕಿರಬೇಕು, ಮರಣವಾಗಬೇಕು. ಅಥವಾ ಆ ತರಹ ಯಾವುದು ಮರಣವು? ಆದರೆ ನಮ್ಮಲ್ಲಿ ಅಷ್ಟಮದಗಳಿರ್ತವೆ. ವಿಹಾಯ ಕಾಮಾನ್ಯ ಸರ್ವಾನ್ ಪುಮಾಂತಿರತೆ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಶಿಶಾಂತಿ ಮತಿ ಗಚ್ಚತಿ. ಕುಲಮದಂ, ಧನಮದಂ, ಯೌವನಮದಂ, ರಾಜ್ಯಮದಂ, ತಪೋಮದಂ, ಶೀಲಮದಂ, ವಿದ್ಯಾಮದಂ, ನೀತಿಮದಂ ಎಂಬ ಅಷ್ಟಮದಗಳು ನಮ್ಮಲ್ಲಿದ್ದಾವೆ. ಈ ಅಷ್ಟಮದಗಳು ನಮ್ಮಲ್ಲಿಟ್ಕೊಂಡು ನಾವು 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 ಎಂಬ ಅಹಂಕಾರದಿಂದ ನಾವು ಪ್ರವರ್ತನೆ ಮಾಡಿದ್ರೆ ನಮಗೆ ನರಕವೇ. ಈ ಅಹಂಕಾರಗಳು ತೆಗೆದಾಗ ಪ್ರವರ್ತನೆ ಮಾಡದೆ ಮಾನವರಿಗೆ ನಿಜವಾದಂಥ ಮರಣವು. ಅದಕ್ಕಾಗಿ ಇದು ಇರಬಾರದು. ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ನಾನು ಅಂದರೆ ನರಕವೇ. ಏನೇನು ತಗೊಂಡು ಬಂದಿದ್ದೀವ? ಇಲ್ಲ, ಹೋಗುವಾಗ ಏನೇನು ತಗೊಂಡು ಹೋಗ್ತಾ ಇದ್ದೀವ? ಬರಲು ಏನು ತಂದೆ, ಬರದು ಏನು ಹಿಂದೆ, ಒಳಿತು ಮಾಡು ಮನಸ, ನೀವಿರದು 3 ದಿವಸ.
ಬರುವಾಗ ಏನಾರ ತಗೊಂಡು ಬಂದಿದ್ದೀವ? ಇಲ್ಲ ಹೋಗುವಾಗ ಏನಾರ ತಗೊಂಡು ಹೋಗ್ತಾ ಇದೀವ? ಅದಕ್ಕಾಗಿ ತಗೊಂಡು ಬಂದಿಲ್ಲ, ತಗೊಂಡು ಹೋಗ್ತಾ ಇರಲಿಲ್ಲ. ಅದಕ್ಕಾಗಿ ಅಶಾಶ್ವತವಾಗಿರೋ ಈ ಪ್ರಾಪಂಚ ಸುಖದ ಮೇಲೆ ನಾವು ಮಮಕಾರವಿಟ್ಟುಕೊಂಡು ನಾನು ನಾನು ಎಂಬ ಅಹಂಕಾರದಿಂದ ಪ್ರವರ್ತನೆ ಮಾಡಿದ್ರೆ ನಮ್ಗೆ ನರಕವೇ. ಈ ಅಹಂಕಾರಗಳು ತೆಗೆದಾಗ ಪ್ರವರ್ತನೆ ಮಾಡಿದ್ರೆ ಎಷ್ಟು ಐಶ್ವರ್ಯವಂತರಾದ್ರೇನು, ಎಷ್ಟು ಬಡವರಾದ್ರೇನು. ಏಮಿ ಐತೇನೆ मेरा मन ಎಟ್ಲಯುಂಟೇನೆ ಮಿರಾ ಎಲತಿ ದಿನ ಮಲ ಬರ್ತಿದ್ದೇನೆ వెళ్ళిపోయే తందుకు మధుర అన్నమయతనేమి మాడు చెక్కలయతనేమి రోహితారే దత్తలానికి రొప్పి విడిచే తందుకు ఏమైతేనేమిరా మనకి ఎట్లా ఉంటేనేమి. ఊరికే 2 నాళ్ళ పాటు ఉండిపోయేటందుకు ಸುಮ್ಮನೆ 2 ದಿವಸ ಇದ್ದೋಗೋದಕ್ಕೆ ನಾನು ನಾನು ಅಂತ ಅಹಂಕಾರದಿಂದ ನಾವು ಪ್ರವರ್ತನೆ ಮಾಡ್ತಾ ಇದ್ದೀವಿ. ಈ ಅಹಂಕಾರ ಬಿಟ್ಕೊಂಡು ಪ್ರವರ್ತನೆ ಮಾಡಿದ್ರೆ ನರಕವೇ. ಈ ಅಹಂಕಾರಗಳು ತೆಗೆದಾಗ ಪ್ರವರ್ತನೆ ಮಾಡದೆ ಮಾನವರಿಗೆ ನಿಜವಾದಂಥ ಬರಡು. ಎಷ್ಟು ಐಶ್ವರ್ಯವಂತರಾದ್ರೇನು, ಎಷ್ಟು ಬಡವರಾದ್ರೇನು. ಇಲ್ಲ ನಮಗೆ ಬಡವರೇ ಬೇಕು ಅಂತ ಹೇಳಿದಾರ ಪ್ರಿಯಪುರುಷರು, ಇಲ್ಲ ಶ್ರೀಮಂತರೇ ಬೇಕು ಅಂತ ಹೇಳಿದಾರ, ಇಲ್ವಲ್ಲ. ఏమైతేనేమిరా మనకి ఎట్లు ఉంటేనేమిరా. మేరు మేడలైతేనేమి, తొర్రె గుడిసెలైతేనేమి, పట్టు చీరలైతేనేమి, పుట్టగోసులైతేనేమి, పుత్రులైతేనేమిరా, నీకు ఇతరులైతేనేమిరా, ఎవరైతేనేమిరా ನೀ ಅಂಟಾರಾನಂదుకు. ಇಲ್ಲ ಅನ್ನೋರಾದ್ರೆ ನಮ್ಮ ಬಿದ್ದೆ ಬರ್ತಾರ. ತುಂಬ ಜನ ಹೇಳ್ತಾ ಇರ್ತಾರೆ, ನಮ್ಮ ಮಾರ್ಗದಲ್ಲಿರೋ ಅಕ್ಕವ್ರು ಅನ್ನೋರೇ ಮಾತಾಡ್ತಾರೆ, ಆ ಹೆಣ್ಣವ್ರಿಗೆ ಪಾಪ ಎಲ್ಲ ಹೆಣ್ಮಕ್ಳು ಹುಟ್ಟಿದ್ದಾರೆ, ಒಬ್ಬರಾದ್ರೂ ಗಂಡು ಮಗು ಹುಟ್ಟಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ನೋಡ್ರಿ. ಏನಕ್ಕೆ ಚೆನ್ನಾಗಿರ್ತಾಯಿತ್ತು? ಅವ್ರಿಗೆ ವಯಸ್ಸಾಗಿರುತ್ತೆ ತಂದೆ ತಾಯಿಯವ್ರಿಗೆ. ಈ ಕಡೆ 2 ಈ ಕಡೆ 2 ಇರ್ತವೆ. ಇವಿ ಉದುರಿಸ್ಕೊಡೋದಕ್ಕೆ ಅನ್ನವ್ರ ಮೇಲೆ. ಅನ್ನವರೆಲ್ಲ ಹೊಡೆದು ಕಳಿಸಿದ್ರೆ ಅಕ್ಕವರು ನೋಡ್ತಾ ಇದ್ದಾರೆ. ಮತ್ತು ಅನ್ನವ್ರ ಮೇಲೆ ಅಕ್ಕವ್ರ ಮೇಲೆ, అక్కవరే మేలు. జ్ఞానము కలిగినటువంటి స్త్రీలందరూ కూడా, జ్ఞానము గల స్త్రీలందరూ పురుషులే, జ్ఞానము లేనట్టి పురుషులందరూ స్త్రీలే. కాబట్టి ಯಾರಾದ್ರೂ ಏನು ಅಂತ ಇವತ್ತು ಅವ್ರು ಹೊಡೆದು ಕಳಿಸಿದ್ರೆ ಅಕ್ಕವ್ರು ನೋಡ್ತಾ ಇದ್ದಾರೆ, ಅಕ್ಕವರೇ ಮೇಲು. ಅದಕ್ಕಾಗಿ ನಾವೆಲ್ಲ ಹೋದ್ರೆ ನಮ್ಮಿಂದ ಅಣ್ಣವ್ರು ಬರ್ತಾ ಇದ್ದಾರ, ಗಂಡ್ಮಕ್ಳು ಬರ್ತಾ ಇದ್ದಾರ. ಅದಕ್ಕಾಗಿ ನಾವು ಬರುವಾಗ ಒಬ್ಬರೇ ಬಂದಿದ್ದೀವಿ, ಹೋಗುವಾಗ ಕೂಡ ಒಬ್ಬರೇ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ఏమైతేనేమిరా మనకి ఎట్లా ఉంటేనేమి. ఊరికే 2 నాళ్ళు పాటు ఉండిపోయేటందుకు ಸುಮ್ಮನೆ 2 ದಿವಸ ಇದ್ದೋಗೋದಕ್ಕೆ ನಾವು 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 ಎಂಬ ಅಹಂಕಾರದಿಂದ ಪ್ರವರ್ತನೆ ಮಾಡಿದೆ ನಮಗೆ ನರಕವೇ. ಆದರೆ ತುಂಬ ಜನ ಏನು ಅನ್ಕೊಳ್ತಾರೆ ಅಂದರೆ, ನಾವು ಅವತ್ತು ಹಾಲು ಕುಡಿದ್ವಿ, ಆವಾಗಿಂದ ನಮಗೆ ಅಹಂಕಾರವೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಕೆಲವರು. ಹಾಲು ಕುಡಿದ ತಕ್ಷಣ ಅವೆಲ್ಲ ಇಲ್ಲ ನಮಗೆ, ಆಗಲೇ ಬಂದು ಹಚ್ಕೊಂಡೈತೆ ಅಂತ ಅರ್ಥ. ಈ ಭಕ್ತರನ್ನು ಬಿಡ್ತಾ ಇಲ್ಲ, ಸ್ವಾಮಿಗಳನ್ನೂ ಬಿಡ್ತಾ ಇಲ್ಲ, ಗುರುಗಳನ್ನೂ ಬಿಡ್ತಾ ಇಲ್ಲ. ಈ ಅಹಂಕಾರ ಎಂಬುದು ಯಾರನ್ನೂ ಬಿಡ್ತಾ ಇಲ್ಲ. ಇದು ಒಬ್ರು ಏನು ಮಾಡಿದ್ದಾರೆ ಅಂದರೆ, ಭಕ್ತರು ಅಂತ ಹೇಳೋದಕ್ಕೆ ಇದು ಹೇಳ್ತಾ ಇದ್ದೀನಿ. ಕೃಷ್ಣರ ಭಕ್ತರು, ಕೃಷ್ಣರು ಪಾಪ ಅಪರೂಪವಾಗಿ ಭಕ್ತರು ಮನೆಗೆ ಬಂದಿದ್ದಾರೆ. ಆಯಮ್ಮ ವಯಸ್ಸು ಸುಮಾರು 80 ವರ್ಷ ವಯಸ್ಸು. ಅಪರೂಪವಾಗಿ ಆಯಮ್ಮ ತುಂಬ ಬಡವರು, ಅಕಸ್ಮಾತ್ವಾಗಿ ಬಂದಿದ್ದಾರೆ ಅಪರೂಪವಾಗಿ ಕೃಷ್ಣರ ಮನೆಗೆ. ಅಯ್ಯೋ ಸ್ವಾಮಿ ಬಂದಿದ್ದಾರೆ, ಕೃಷ್ಣರು ಬಂದಿದ್ದಾರೆ, ಏನು ಕೊಡಬೇಕು ಸ್ವಾಮಿಗೆ ಅಂತ ಆ ಕಡೆ ಈ ಕಡೆ ತಿರುಗ್ತಾ ಇದ್ದಾರೆ. ಏನೂ ಇಲ್ಲ, ತುಂಬ ಬಡವರು. ಆಗ ಜ್ಞಾಪಕ ಬಂದಿದ್ದಾನೆ, 1 ವಾರ ಹಿಂದೆ ಬಾಳೆಹಣ್ಣು ತಂದು ಬಚ್ಚಿಕ್ಕಿತ್ತು ಮಡಿಕೆಯಲ್ಲಿ. ಅವು ಜ್ಞಾಪಕ ಬಂದಿದೆ.
ಹೆಂಗಾಯ್ತು ನೋಡೋಣ ಅಂತ ಹೋಗಿ ಆ ಬಾಳೆಹಣ್ಣು ತಗೊಂಡು ನೋಡೈತೆ. ನೋಡಿದ್ರೆ ಕಪ್ಪಗಾಗಿದ್ದಾವೆ, ತುಂಬ ಮೆತ್ತಗಾಗಿದ್ದಾವೆ. ಇಷ್ಟು ಮೆತ್ತಗಿದ್ದಾವೆ, ಇಷ್ಟು ಕಪ್ಪಗಾಗಿದ್ದಾವೆ. ಸ್ವಾಮಿಯವ್ರು ತಿಂತಾರೋ ಇಲ್ವೋ ನೋಡೋಣ ಅಂತ ತಗೊಂಡೋಗಿ ಸ್ವಾಮಿಯವರು ಅಲ್ಲಿ ಕುತ್ಕೊಂಡಿದ್ರು. ಸ್ವಾಮಿ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ, ತುಂಬ ಮೆತ್ತಗಿದ್ದಾವೆ, ಕಪ್ಪಗಾಗಿದ್ದಾವೆ ಅಂತ ತೋರಿಸಿದ್ರು. ಅಕ್ಕ ಈ ಹಣ್ಣಂದರೆ ನಮ್ಗೆ ತುಂಬ ಇಷ್ಟಕ್ಕ, ಕೊಡ್ರಿ ಅಂತಂದರು. ಸ್ವಾಮಿಯವ್ರ ಪಕ್ಕದಲ್ಲಿ ಕುತ್ಕೊಂಡು ಆ ಹಣ್ಣು ತೆಗೆದು, ಹಣ್ಣಿಗಿರೋ ಚಿಪ್ಪೆ ತೆಗೆದು ಹಣ್ಣು ಕೆಳಗೆ ಹಾಕಿ ಸ್ವಾಮಿಯವ್ರಿಗೆ ಚಿಪ್ಪೆ ತಿನ್ನಿಸ್ತಾ ಇದ್ದಾರೆ. ಆ ಎಲ್ಲ ಹಣ್ಣು ತಿಂತಾ ಇದ್ದಾರೆ ಸ್ವಾಮಿಯವರು. ಕೊನೆಗೆ ಒಂದೇ ಒಂದು ಹಣ್ಣಿತ್ತು, ಹಣ್ಣು ಕೆಳಗೆ ಹಾಕ್ತೈತೆ, ಚಿಪ್ಪೆ ಸ್ವಾಮಿಯವ್ರ ಬಾಯಿಯೊಳಗೆ ಇಕ್ತಾಯಿತ್ತು. ಸ್ವಾಮಿಯವರೆಲ್ಲ ತಿಂತಾ ಇದ್ದಾರೆ. ಆಗ ಕೊನೆಗೆ ನೋಡಿಕೊಂಡ್ರೆ ಹಣ್ಣೆಲ್ಲ ಕೆಳಗೈತೆ, ಸ್ವಾಮಿಯವ್ರಿಗೆ ಚಿಪ್ಪೆ ತಿನ್ನಿಸೋದು. ಅಯ್ಯೋ ನಾನು ಎಂಥ ಕೆಲಸ ಮಾಡಿದ್ದೀನಿ, ಎಂಥ ಪಾಪ ಮಾಡಿದ್ದೀನಿ, ಸ್ವಾಮಿಯವ್ರಿಗೆ ಚಿಪ್ಪೆ ತಿನ್ನಿಸಿದ್ದೀನಲ್ಲ ಅಂತ. ಆಗ ಒಂದೇ ಒಂದು ಕೈಯಲ್ಲಿ ಹಣ್ಣಿತ್ತು, ಆ ಹಣ್ಣು ತೆಗೆದು ಚಿಪ್ಪೆ ಕೆಳಕ್ಕೆ ಹಾಕಿ ಹಣ್ಣು ಸ್ವಾಮಿಯವ್ರ ಬಾಯಿಯೊಳಗೆ ಇಕ್ತು, ತಿಂತಾ ಇದ್ದಾರೆ. ಆಗ ಕೇಳ್ತು, ಸ್ವಾಮಿ ಹಣ್ಣು ಹೆಂಗಿದೆ ಅಂತ ಕೇಳ್ತು. ಆಗ ಸ್ವಾಮಿಯವರು ಹೇಳಿದ್ರು, ಅಕ್ಕ ಈ ಹಣ್ಣು ಚೆನ್ನಾಗಿಲ್ಲಕ್ಕ, ನೀವು ಮೊದಲು ತಿನ್ನಿಸಿದ್ರಲ್ಲ ಆ ಹಣ್ಣು ತುಂಬ ಚೆನ್ನಾಗಿತ್ತಕ್ಕ ಅಂತ. ಯಾಕೆ ಆವಾಗ ಹೆಂಗಿತ್ತು ಅಂತ? ಅವಾಗ ಹೆಂಗಿತ್ತು? ತಾನು ನೀನಾಯೇ ನೀನೋ ತಾನಾಯೇ ತಾನೋ ನೀನೋ ಸಾನೆ ತರ್ಕವನಾಯೇ ತಾನೋ ನೀನೋ ಸಾನೆ ತರ್ಕಮುತೆಲ ಸೀತೆ ತಾನೇ ತಾನಾಯೇ ನೀನೋ ಲೇದಾಯೇ ಮಂಗಳಂ ಮಂಗಳಂ ಸದ್ಗುರುರಾಯ ವಂದನಂ ವಂದನಂ. ಅವಾಗ ಒಂದು ಹೆಂಗಿತ್ತು ಅಂತ? ಆವಾಗ ಚಿಪ್ಪೆ ತಿನ್ನಿಸಿರುವಾಗ ನಾನು ಹಣ್ಣು ತಿನ್ನಿಸ್ತಾ ಇದ್ದೀನ, ಸ್ವಾಮಿಯರಿಗೆ ಚಿಪ್ಪು ತಿನ್ನಿಸ್ತಾ ಇದ್ದೀನಿ? ಇಲ್ಲ. ಸ್ವಾಮಿಯರ ಸೇವೆಯಲ್ಲಿ ಐಕ್ಯವಾಗಿ, ಸ್ವಾಮಿ ಸೇವೆಯಲ್ಲಿ ಮಿಶ್ರವಾಗಿ ಚಿಪ್ಪೆ ತಿನ್ನಿಸಿದ್ರೆ ಕೂಡ ಎಷ್ಟು ರುಚಿ ಕಾಣ್ತಾ ಇದೆ ಸ್ವಾಮಿಗೆ. ಆಗ ಇಲ್ಲದ್ದು ಈಗ ಬಂತು. ಈಗೇನು ಬಂತು? ನಾನು ಈ ಕನಿಷ್ಠ ಈ ಹಣ್ಣಾದರೂ ತಿನ್ನಿಸ್ಬೇಕು ಅಂತ ಆ ಹಣ್ಣಿಗಿರೋ ಚಿಪ್ಪೆ ತೆಗೆದು ಕೆಳಕ್ಕೆ ಹಾಕಿ ಚಿಪ್ಪೆ ಸ್ವಾಮಿಯವರು ಬಾಯಲ್ಲಿ ಇಕ್ಕಿದ್ರೆ ಈ ಹಣ್ಣು ಹೆಂಗಿತ್ತು ಅಂತಂದರೆ ಸ್ವಾಮಿಯವರು ಏನು ಹೇಳಿದ್ದಾರೆ? ಅಕ್ಕ ಈ ಹಣ್ಣು ಚೆನ್ನಾಗಿಲ್ಲ, ಕಹಿ ಆಗಿದೆ ಅಂತಂದ್ರು. ಶೂನ್ಯಂಬುದಿ ಉನ್ನತನ ಮೂಲ ಕನ್ನವಸ್ತು ಕಲಲ ಆಯ ಮಾನು ನನ್ನ ಬಾರ ಚಿರ್ತನ್ನ ಜೋಜದ ಅರಳಿಯ ಗೋಡಿ ಗಂಟೆ ಕಬೋಲ ಮಗಬೋಲು ಲಾಯಿಲನ ತುಲೆ ದನಟು ಲಯ ಮಾಯಲೋಕಂ ಇಲ್ಲಲ್ಲದಲು ಪುಟ್ಟು ನಾಡ ದೈವಂ ಲಾಯಿಲನ ತುಲೆ ದನಟು ಲಯ ಮಾಯಲೋಕಂ. ಅದಕ್ಕಾಗಿ ಈ ತರಹ ನಿರಹಂಕಾರರಾಗಿ ಪ್ರವರ್ತನೆ ಮಾಡದೆ ಮಾನವರಿಗೆ ನಿಜವಾದಂಥ ಮರಣವು. ಎಷ್ಟು ಐಶ್ವರ್ಯವಂತರಾದ್ರೇನು, ಎಷ್ಟು ಬಡವರಾದ್ರೆ ಏನು. ಅದಕ್ಕಾಗಿ ನಮಗೆ ಸ್ವಾಮಿ ದಯದಿಂದ ಆಗಿದೆ ಅಂತ ಅಹಂಕಾರ ಬೀಳಬೇಡ್ರಿ, ಇಲ್ಲ ಅಂತ ಬಾಧೆ ಬೀಳಬೇಡ್ರಿ. ಅದಕ್ಕಾಗಿ ನಿರಹಂಕಾರರಾಗಿ ಪ್ರವರ್ತನೆ ಮಾಡಿದ್ರೆ ನಿರಹಂಕಾರರಾಗಿ ಪ್ರವರ್ತನೆ ಮಾಡಿದ್ರೆ ಸ್ವರ್ಗ, ಅದೇ ಮರಣವು. ಅಹಂಕಾರದಿಂದ ಪ್ರವರ್ತನೆ ಮಾಡಿದ್ರೆ ನರಕ ಬಂದರೆ ಬೇರೆ ಲೋಕವಿಲ್ಲ, ಸ್ವರ್ಗ ಬಂದರೆ ಬೇರೆ ಲೋಕವಿಲ್ಲ. ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳಿ ಜನಕ, ಇಲ್ಲ ಕಾಣಬೇಕು ಉಸಿರಿರೋ ಕೊನೆಯ ತನಕ. ಅಹಂಕಾರದಿಂದ ಪ್ರವರ್ತನೆ ಮಾಡಿದ್ರೆ ಇಲ್ಲೇ ನರಕ, ಈ ಅಹಂಕಾರಗಳು ತೆಗೆದಾಗ ಪ್ರವರ್ತನೆ ಮಾಡಿದ್ರೆ ಇಲ್ಲೇ ಸ್ವರ್ಗ ಅಂತ ಪುಣ್ಯಪುರುಷರು ಮಹಿರು ಮಹಾತ್ಮರು ಎಚ್ಚರಿಕೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅಷ್ಟ ಭಗವತಿ
ಅದಕ್ಕಾಗಿ ನಾವು ನಿರಹಂಕಾರವಾಗಿ ಪ್ರವರ್ತನೆ ಮಾಡದೆ ಮಾನವರಿಗೆ ನಿಜವಾದಂಥ ಮರಳುವಂತ. ಅದಕ್ಕಾಗಿ ದೇವರನ್ನ ಎಲ್ಲಿ ನೋಡಬೇಕು ಅಂದರೆ ನಮ್ಮೊಳಗೆ ನೋಡಬೇಕು. ಯಾವ ನೇತ್ರದಿಂದ ನೋಡಬೇಕು ಅಂದರೆ ಮನಸ್ಸಂಬ ಮನೋನೇತ್ರದಿಂದ ನೋಡಬೇಕು. ಯಾರ ಮುಖಾಂತರದಿಂದ ನೋಡಬೇಕಂದ್ರೆ ಖಂಡಿತ ಸದ್ಗುರುಗಳ ಮುಖಾಂತರದಲ್ಲಿ. ಯಾವ ಥರ ನೋಡಬೇಕು ಅಂದರೆ ನಿರಹಂಕಾರರಾಗಿ ಪ್ರಾರ್ಥನೆ ಮಾಡಿದ್ರೆ ನಮಗೆ ಸುಖವಿದೆ, ಪರಮಾತ್ಮನ ಸುಖವಿದೆ ಅಂತ ಪುಣ್ಯಪುರುಷರು ಮಹನೀಯರು ಮಹಾತ್ಮರು ಎಚ್ಚರಿಕೆ ಮಾಡ್ತಾ ಇದ್ದಾರೆ. ಆದರೆ ಕೆಲವರು ಕೇಳ್ಬೋದು, ನಮ್ಮೊಳಗೆ ದೇವರಿದ್ದಾರೆ ಅಂತ ಹೇಳ್ತಾಳೆ ಸ್ವಾಮಿ, ನಮ್ಮೊಳಗೆ ದೇವರಿದ್ರೆ ನಮಗೆ ಎಷ್ಟೋ ಕಷ್ಟಗಳು ಬರ್ತಾ ಇದ್ದಾವೆ, ಈ ಕಷ್ಟವೆಲ್ಲ ಬಗೆಹರಿಸ್ಬೋದು. ಆದರೆ ಕಷ್ಟವು ಶಾಶ್ವತವಾಗಿರಲ್ಲ, ಸುಖವೂ ಶಾಶ್ವತವಾಗಿರಲ್ಲ. ಈ ಕಷ್ಟ ಸುಖ ಮಾನವರಿಗೆ, ದುಃಖ ಸುಖ రెండు నామావే లెక్కకు మిగిలి ఎక్కువైన మహిమలు నీవే దిక్కులే నడిచే గుడి వారులకేమే అధికారం తేజస్సుమూర్తి ಅದಕ್ಕಾಗಿ ಈ ಕಷ್ಟ ಸುಖ ಎರಡೂ ನಮಗೆ ಮಾನವರಿಗೆ ಬರೋದು. ಆದರೆ ನಾವೇನು ಮಾಡ್ತೀವಿ, ಕಷ್ಟ ಬಂತಿರುವಾಗ ದೇವ್ರನ್ನ ನೆನಪು ಮಾಡ್ತೀವಿ. ಎಷ್ಟು ಅನ್ಯಾಯ ಮಾಡಿದ್ದಾನೆ, ಎಷ್ಟು ಮೋಸ ಮಾಡಿದ್ದಾನೆ, ದೇವ್ರಿಗೆ ಅನ್ಯಾಯ ಮಾಡಬೇಕು ಎಂಬುದಾಯ್ತು. ಕಷ್ಟ ಬಂದಾಗ ಮಾತ್ರ ದೇವ್ರನ್ನ ನೆನೆಸ್ತೀವಿ, ದೇವ್ರನ್ನ ನಿಂದನೆ ಮಾಡ್ತೀವಿ. ಸುಖ ಬಂದಾಗ ದೇವ್ರನ್ನ ಮರೆತು ಬಿಡ್ತಾ ಇದ್ದೀವಿ. ಸುಖವು ಬಂದರೆ ಎತ್ತು, ಸುಖವು ಬಂದರೆ ಎತ್ತು ಪಕ ಪಕದ ನಗುತ್ತಿರುವುದು, ವಿಕಟ ಬಂದರೆ ಹೀನಿಸುವುದು. ಬಕನಂತೆ ಈ ಜೀವ ಬಳಿದು ಎನ್ನಾಡಿಹುದು, ಅಗಟ ಹಾಳಾಗದೆನ್ನುತ್ತಿಹುದು ಎನ್ನ. ಸುಖವು ಬಂದಾಗ ನಾವೇನು ಬಿಡ್ತಾ ಇದ್ದೀವಿ ಅಂತಂದರೆ ನಮ್ಮ ಬಲವು ನಮ್ಮ ಪರಾಕ್ರಮವನ್ನು ನಾವು ತೋರಿಸ್ತಾ ಇದ್ದೀವಿ. ಅವಾಗ ದೇವ್ರಿಗೆ ಜ್ಞಾಪಕ ಬರಲ್ಲ. ಸ್ವಲ್ಪ ಕಷ್ಟ ಬಂದೈತೆ ಅಂತಂದರೆ ದೇವರು ಎಷ್ಟು ಅನ್ಯಾಯ ಮಾಡಿದ್ದಾನೆ, ದೇವರು ಮೋಸ ಮಾಡಿದ್ದಾನೆ ಅಂತ ನಾವು ಹೇಳ್ತಾ ಇರ್ತೀವಿ. ಆದರೆ ಕಷ್ಟ ಸದಾ ಕಾಲವೂ ಪರಮಾತ್ಮನ ಮೇಲೆ ನಮ್ಮ ಮನಸ್ಸಿದ್ರೆ, ಕಷ್ಟ ಕಾಲದಲ್ಲಿ ಸುಖ ಕಾಲದಲ್ಲಿ ಸದಾ ಕಾಲವೂ ಪರಮಾತ್ಮನ ಮೇಲೆ ಇರಬೇಕು. ನಮ್ಮ ಮನಸ್ಸು ಐತಾ, ನಮ್ಗೆ ಆ ಥರ ಐತಾ? ನಾವೇನು ಇಲ್ಲಿ ಮಾತಾಡ್ತಾ ಇದ್ದೀವಿ, ಯಾರ್ಯಾರ ಮನಸ್ಸು ಎತ್ತದ ಕಡೆ ಐತೆ ಅನ್ಕೋತು. ಏನು ಸ್ವಾಮಿಯವ್ರು ಆಗಲಿ 2 ಗಂಟೆ ಆಯಿತು ಬಿಡಲಿಲ್ಲ, ಬಿಟ್ಟರೆ ಬೇಗ ಆಟೋ ಟೈಮ್ ಆಗುತ್ತೆ, ಹೋಗಬೇಕು, ಮನೆಗೆ ಹೋಗಬೇಕು, ಅಲ್ಲಿ ಕೆಲಸ ಮಾಡಬೇಕು. ಆಗಲೇ ಕೆಲವು ತೂಗಿಸ್ತಾ ಇದ್ದಾರೆ. ಏನಕ್ಕೆ ಬಂದಿದ್ದು ನಾವು ಇಷ್ಟು ಕಷ್ಟಪಟ್ಟು ಕಾರ್ಯಕ್ರಮ ಮಾಡ್ತಾ ಇರೋದು? ಏನಕ್ಕೆ? ನಮ್ಮ ಕೆಲಸ ಏನಕ್ಕೆ, ಏನು ಕೆಲಸಕ್ಕಾಗಿ ಬಂದಿದ್ದೀವಿ? ಇದೇ ನಿದ್ದೆ ನಿಮ್ಮ ಮನೆಯಲ್ಲಿ ಮಲ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ನಿದ್ದೆ. ಈಗ ಇಲ್ಲಾದ್ರೂ ನಾವು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ, ಗಟ್ಟಿಯಾಗಿ ಮಾತಾಡಿ. ಇದಕ್ಕೆಲ್ಲ ಬಂದಿದ್ದು. తెలుపునిగురుడు తెలుసుని నరుడు, తలుపులు మూతైన వెనుక తెలియలేడు. తెలుచుటెందుకు ముందు తలెడుతుందుకు, తెలివితోని నేననుట పోవుట బాధ తప్పుటకు, బాధ ఎందుకు గురుని బోధపరులకు, గాధ ముద్ర ಮಂತ್ರಯೋಗ ಹಂಸಜನಕುలకు. ಅದಕ್ಕಾಗಿ ನಾವು ಏನಕ್ಕೆ ಬಂದಿದ್ದೀವಿ? ಹೋಗುವಾಗ ಸುಮ್ಮನೆ ಹೋಗಬಾರ್ದು, ಎಲ್ಲ ಬುತ್ತಿ ಕಟ್ಕೊಂಡು ಹೋಗಬೇಕು. ಏನು ಸ್ವಾಮಿ ಬುತ್ತಿ ಕಟ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ತುಂಬ ಜನ ಬಂದಿದ್ದಾರೆ, ಆಯಿತೋ ಇಲ್ಲವೋ, ಆಗಲೇ ಅಲ್ಲಿ ಪಾತ್ರೆ ತೊಳೆದಿರ್ತಾರೆ, ಇನ್ನೆಲ್ಲಿ ಬುತ್ತಿ ಕಟ್ಕೊಡ್ತಾರೆ ಅಂತ ಕೆಲವರಿಗೆ. ಆ ಬುತ್ತಿ ಅಲ್ಲ, ಸಾಯಂಕಾಲ ತಿಂದಿದ್ದು ಹೊಟ್ಟೆಗೆ, ಈಗ ಮನಸ್ಸಿಗೆ ಬುತ್ತಿ. ಸುಮ್ಮನೆ ಹೋಗಬಾರ್ದು, ಸ್ವಾಮಿಯವರು ಹೇಳಿದ್ದಾರೆ, ಅದು ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಬೇಕು. ಆಕಳ ಕಾಡಿಗೆ ಬಂದು ಬೇಗ ಬೇಗ ತಿನ್ನುತ್ತೆ,
ಹುಲ್ಲು. ಮನೆಗೆ ಹೋಗಿ ಏನು ಮಾಡ್ತೈತೆ? ಮೆಲ್ಕು ಹಾಕ್ತೈತೆ. ನಾವು ಕೂಡ ಆ ಥರ ಮೆಲ್ಕು ಹಾಕಬೇಕು. ಸ್ವಾಮಿಯವರು ಈ ಮಾತಾಡಲಿ ಹೇಳಿದ್ದಾರೆ, ಈ ತತ್ವ ಹೇಳಿದ್ದಾರೆ, ಇದು ಸರಿ ಹೋಗುತ್ತಾ? ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬರ್ತಾ ಇರ್ತೀರಾ, ಒಂದೊಂದು ಕಾರ್ಯಕ್ರಮಕ್ಕೆ ಬಂದಾಗ ಒಂದೊಂದು ಮಾತೇ ತಿಳ್ಕೊಂಡು ಹೋದ್ರೆ ಕೂಡ ನಮ್ಮ ಜನ್ಮವು ಸಾರ್ಥಕವಾಗುತ್ತೆ. ಅದಕ್ಕಾಗಿ ನಿದ್ದೆ ಮಾಡೋದಕ್ಕಲ್ವಲ್ಲ ಇಲ್ಲಿ ಬಂದಿದ್ದು, ಈ ಕೆಲಸಕ್ಕಲ್ಲ. ಸದಾ ಕಾಲವೂ ಕಷ್ಟ ಕಾಲದಲ್ಲಿ ಸುಖ ಕಾಲದಲ್ಲಿ ಅವ್ರ ಮೇಲೆ ಮನಸ್ಸಿಕ್ಕಬೇಕು ಅಂದರೆ ನಾವೇನು ಮಾಡ್ತೀವಿ? ಮರಕಂಡಿನನು ಮೀರು ನಿಮ್ಮ ಬರವನನ್ನು ನಾವು ಕೋರಿದೆ ಹಿಡಿತ ವರಮಲಿಚ್ಚೆನನ್ನು ನಾವು ಸದಾ ಕಾಲವೂ ಅವನ ಮೇಲೆ ಮನಸ್ಸಿಕ್ಕಿದ್ರೆ ಖಂಡಿತ ನಮಗೆ ಸುಖವಿರುತ್ತೆ, ಪರಮಾತ್ಮ ಸುಖವಿರುತ್ತೆ. ನಾವು ದೇವರನ್ನು ಕೋರಬಾರ್ದು, ದೇವರನ್ನು ಕೋರಬಾರ್ದು. ಏನು ಮಾಡಬೇಕು? ಮನಸ್ಸಿಕ್ಕಬೇಕು ಪರಮಾತ್ಮನ ಮೇಲೆ. ಮರಕಂಡಿನನು ಮೀರು ನಿಮ್ಮ ಮರವನನ್ನು, ನಮ್ಮನ್ನು ಮರೆತು ಹೋಗಬೇಡ್ರಿ, ನಾನು ನಿಮ್ಮನ್ನು ಮರೆತು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವೇನು ಮಾಡ್ತೀವಿ? ದೇವ್ರನ್ನ ಮರೆತು ಬಿಡ್ತೀವಿ. ಹೋಗಿ ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ ಹೊಡೆದು, ಸ್ವಾಮಿಗೆ ನಮ್ಗೆ 50 ಲಕ್ಷ ಬೇಕು, 30 ಲಕ್ಷ ಬೇಕು, ನಮ್ಮ ಜಮೀನು ಪಕ್ಕದಲ್ಲಿರೋ ಹೊಳ ನಮಗೇ ಬೇಕು, ಬೇರೆಯವ್ರಿಗೆ ಬೇಡ. ದೇವ್ರನ್ನೂ ಕೋರ್ತೀವಿ. ದೇವಸ್ಥಾನದಿಂದ ಭಿಕ್ಷುಕರು ಇರ್ತಾರೆ, ಅವ್ರು 5 ರೂಪಾಯಿ 10 ರೂಪಾಯಿ ಕೇಳ್ತಾರೆ, ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ತೀವಿ. ಒಳಗೆ ಹೋಗ್ತೀವಿ, 40 ರೂಪಾಯಿ ತೆಂಗಿನಕಾಯಿ ಹೊಡ್ತೀವಿ, 40 ಲಕ್ಷ ದೇವ್ರನ್ನ ಕೇಳ್ತೀವಿ. ನಾವು ಭಿಕ್ಷುಕರ ಭಕ್ತರ? ನಾವು ಭಕ್ತರಾಗಿರೋರು ಭಕ್ತರೇ ಆಗಬೇಕಾಗ್ಲಿ, ಭಿಕ್ಷುಕರಾಗಬಾರದು. ಆ ದೇವಸ್ಥಾನದ ಮುಂದೆ ಭಿಕ್ಷುಕರು ಇರ್ತಾರೆ, ಅವ್ರ ಮೇಲೆ ಬೇಜಾರು ಮಾಡಿಕೊಂಡು ಒಳಗೋಗಿ ನಾವು ಮಾಡೋ ಕೆಲಸ ಏನು ಕೆಲಸ ಮಾಡ್ತೀವಿ? ಭಿಕ್ಷುಕರ ಕೆಲಸ ಮಾಡ್ತೀವಿ. ದೇವರ ಮುಂದೆ ನಾವು ಭಿಕ್ಷುಕರಾಗಬಾರದು. ದೇರ್ ಇಸ್ ಆಲ್ಸೋ ಬೆಗ್ಗರ್ಸ್, ವಿ ಆರ್ ಆಲ್ಸೋ ಬೆಗ್ಗರ್ಸ್. ದೇರ್ ಇಸ್ ಆಲ್ಸೋ ಚೀಪೆಸ್ಟ್ ಬೆಗ್ಗರ್ಸ್. 5 ರೂಪಾಯಿ 10 ರೂಪಾಯಿ ಕೇಳ್ತಾರಲ್ಲ ಅವರು, ಅದಕ್ಕಾಗಿ ಅವ್ರು ಚೀಪೆಸ್ಟ್ ಬೆಗ್ಗರ್ಸ್. ನಾವು ಒಳಗೆ ಬಂದು ನಾವು 40 ಲಕ್ಷ 50 ಲಕ್ಷ ಬೇಕು ಅಂತ ಕೇಳ್ತೀವಲ್ಲ, ನಾವು ಕಾಸ್ಟ್ಲಿಯೆಸ್ಟ್ ಬೆಗ್ಗರ್ಸ್, ಕಾರ್ಪೊರೇಟ್ ಬೆಗ್ಗರ್ಸ್. ದೇರ್ ಇಸ್ ನೋ ಡಿಫರೆನ್ಸ್. ಅವ್ರಿಗೂ ನಮಗೆ ಏನೂ ವ್ಯತ್ಯಾಸವಿಲ್ಲ. ವ್ಯತ್ಯಾಸವಿದೆ. ಏನು ವ್ಯತ್ಯಾಸವಿದೆ? ಅವ್ರ ಕೈನಲ್ಲಿ ಭಿಕ್ಷಾಟನೆ ಮಾಡೋದಕ್ಕೆ ಒಂದು ಬಟ್ಲೆ ಇರುತ್ತೆ ಅಥವಾ ಒಂದು ತಟ್ಟೆ ಇರುತ್ತೆ, ನಮ್ಮ ಕೈನಲ್ಲಿ ತೆಂಗಿನಕಾಯಿ ಇರುತ್ತೆ. ಇಷ್ಟೇ. ದಿಸ್ ಇಸ್ ಒನ್ ಟೈಪ್ ಆಫ್ ಐಡೆಂಟಿ ಕಾರ್ಡ್. ಆ ತೆಂಗಿನಕಾಯಿ ಐಡೆಂಟಿ ಕಾರ್ಡ್ ದೇವ್ರನ್ನ ಕೇಳೋದಕ್ಕೆ. ಅವ್ರಿಗೆ ತಟ್ಟೆ ಇರುತ್ತೆ, ನಮ್ಮ ಕೈನಲ್ಲಿ ತೆಂಗಿನಕಾಯಿ ಇರುತ್ತೆ ದೇವ್ರನ್ನ ಕೇಳೋದಕ್ಕೆ. ಅದಕ್ಕಾಗಿ ದೇವರ ಮುಂದೆ ನಾವೇನಾಗಬೇಕು? ಭಕ್ತರೇ ಆಗಬೇಕಾಗ್ಲಿ, ಭಿಕ್ಷಕರಾಗಬಾರದು. ದೇವ್ರನ್ನು ಕೋರಬಾರದು. ಮತ್ತೇನು ಮಾಡಬೇಕು? ಮನಸ್ಸಿಕ್ಕಬೇಕಷ್ಟೇ. ಪರಮಾತ್ಮನ ಮೇಲೆ ನಾವು ಮನಸ್ಸಿಕ್ಕಬೇಕು. ಮತ್ತೇನು ಮಾಡಬೇಕು? ದುಃಖ ಮಾಡಬೇಕು, ಅಳಬೇಕು. ಅಳರಿ, ದೇವ್ರನ್ನ ಕೇಳಬಾರ್ದು. ಗುರುನಾಥ ಸ್ವಾಮಿ ಹೇಳಿದ್ದಾರೆ, ಅಳಿದ್ರೆ ಕೊಡ್ತಾನೆ ಅಂತ ಹೇಳಿ ಮಂಗಳ ಹತ್ತ ತಕ್ಷಣ ಹೂ ಅಂತ ಅಳ್ಕೊಂಡು ಹೋಗೋದ? ನಿಜವಾಗಿ ಅಳಬೇಕು. ಹುಡುಗರು ನೋಡ್ರಿ ಎಷ್ಟು ಚೆನ್ನಾಗಿ ಆಡ್ತಾರೆ. ಹುಡುಗರು ಅಳಿದ್ರೆ ಭಯ ಬೀಳಬೇಡ್ರಿ. 3-4 ತಿಂಗಳು ಹುಡುಗರು ಅಳ್ತಾ ಇರ್ತಾರೆ. ಹುಡುಗರು ಎಷ್ಟು ಅಳಿದ್ರೆ ಅಷ್ಟು ಒಳ್ಳೆಯದು. ರೋದನಾನಾಂ ಬಲಂ. ಅವ್ರಿಗೆ ಅವ್ರ ಹೃದಯಕ್ಕೆ ಅವ್ರಿಗೆ ಆರೋಗ್ಯವು ತುಂಬ ಚೆನ್ನಾಗಾಗತ್ತೆ. ಹುಡುಗರು ಅಳಿದ್ರೆ ಅವ್ರ ರೋಗಗಳೆಲ್ಲ ಹೋಗ್ತವೆ. ಯಾರಿಗಾಗಿ ಅಳ್ತಾರೆ ಅವರು? ತಾಯಿಗಾಗಿ ಅಳ್ತಾರೆ. ಅಮ್ಮ ನಮ್ಗೆ ಹಾಲು ಕೊಡಿದಿ ಅಂತ ಅಳಲ್ಲ, ತಾಯಿಗಾಗಿ ಅಳ್ತಾರೆ, ಅಮ್ಮ ಅಂತ ಅಳ್ತಾರೆ. ಅವ್ರಿಗೆ ರೋಗಗಳೆಲ್ಲ ವಾಸಿ ಆಗ್ತವೆ. ನಾವು ಯಾರಿಗಾಗಿ ಅಳಬೇಕು? ಪರಮಾತ್ಮನಿಗಾಗಿ ಅಳಬೇಕು. ನಾವು ಏನಕ್ಕಾಗಿ ಅಳ್ತೀವಿ? ನಮಗೆ ಮನೆ ಬೇಕು, ಆಸ್ತಿ ಬೇಕು, ನಮ್ಮ ಮಕ್ಕಳಿಗೆ ಮದುವೆ ಆಗಲಿಲ್ಲ, ನಮ್ಮ ಮಕ್ಕಳಿಗೆ ಉದ್ಯೋಗ ಬರಲಿಲ್ಲ, ಇದಕ್ಕಾಗಿ ಅಳ್ತೀವಿ.
ಅದಕ್ಕಾಗಿ ನಮ್ಗೆ ರೋಗಗಳು ಬರ್ತವೆ. ಈಗ ಸಣ್ಣ ವಯಸ್ಸಲ್ಲಿ BP ಶುಗರ್ ಇವೆಲ್ಲ ಯಾಕೆ ಬರ್ತಾ ಇದ್ದಾವೆ? ಇದಕ್ಕೆ ಈ ಪ್ರಾಪಂಚ ಸುಖಕ್ಕಾಗಿ ಅಳ್ತಾ ಇದ್ದೀವಿ, ಅದಕ್ಕಾಗಿ ಈ ಕಾಯಿಲೆಗಳು ಬರ್ತಾ ಇದ್ದಾವೆ. ಅದಕ್ಕಾಗಿ ಇದಕ್ಕೆ ಅಳಬಾರ್ದು. ಏನಕ್ಕಾಗಳ್ಬೇಕು? ನಾವು ಪರಮಾತ್ಮನಿಗಾಗಳ್ಬೇಕು. ಮುಖಮುತಿಪ್ಪಿತೆ ಮೋಕ್ಷಮುನ್ನಾದಿ ದುಃಖಾಮುಲೋನ ಕರುಣ ದೈವ ಮದಕ್ಕೆ ಅನ್ನಾದಿ. ಮುಖಮುದ್ರಿಪಿತೆ ಮೋಕ್ಷಮುನ್ನಾದಿ ದುಃಖಾಮುಲೋನ ಕರುಣ ದೈವ ಮದಕ್ಕೆ ಅನ್ನಾದಿ. ಮುಖಮುದ್ರಿಪಿತವ ಪಗುಣನ ತಪ್ಪುಲನ್ಯ ಕರಿಗಿರುವೆನು ಅಪ್ಪಡು ದೇವಾದ ಕುಂದ ಇಪ್ಪುಡೈ ನಾನೆಪ್ಪೋದೋಟಿ ಅಡಗುವಾವಲ ನಾಟಲೇರಯ್ಯ. ಈ ಕಾಡಲೆಲ್ಲ ಮಡಗು ಮಾಯಲ ಮುನಿಗಿನಾರಯ್ಯ. ಮುಖಮುತಿಪ್ಪಿತೆ ಮೋಕ್ಷಮುನ್ನಾದಿ ದುಃಖಾಮುಲೋನ ಕರುಣ ದೈವ ಮದಕ್ಕೆ ಅನ್ನಾದಿ. ಅದಕ್ಕಾಗಿ ನಾವು ದುಃಖ ಮಾಡಬೇಕು. ಯಾರಿಗಾಗಿ? ಪ್ರಾಪಂಚ ಸುಖಕ್ಕಾಗಲ್ಲ, ಪರಮಾತ್ಮನಿಗಾಗಿ ಅಳಬೇಕು. ನಮ್ಗೆ ಮನೆ ಬೇಕು, ಆಸ್ತಿ ಬೇಕು, ಐಶ್ವರ್ಯ ಬೇಕು, ನಮ್ಮ ಮಕ್ಕಳಿಗೆ ಮದುವೆ ಆಗಲಿಲ್ಲ, ಇದಕ್ಕಾಗಿ ಅಳಬಾರ್ದು. ಇದಕ್ಕಾಗಿ ದೇವ್ರನ್ನ ಕೋರಬಾರ್ದು. ಕೋರಿದ್ರೆ ನಾವು ದೇವ್ರ ಮುಂದೆ ಭಿಕ್ಷಕರಾಗ್ತೀವಿ, ದೇವ್ರ ಮುಂದೆ ಭಿಕ್ಷಕರಾಗಬಾರ್ದು. ಬೇಡುವ ಹಿರಿಯರ ಮೋಕ್ಷ ಬೇಡುವರೇನ ಬೇಡುವರೇನ ನೋಡಿ ಜನರ ಹಾಗೆ ಇದೆಲ್ಲ ಪ್ರಭುವಾಡ ಗೂಡಿಯಾಡುವ ಪ್ರೌಢ ಮನುಜರು ಬೇಡುವರೇನ ಹಿರಿಯರ ಮೋಕ್ಷ ಬೇಡುವರೇನ. ಅದಕ್ಕಾಗಿ ನಾವು ಬೇಡಬಾರ್ದು. ದೇವರಿಗಾಗಿ ನಾವು ಬೇಡಬೇಕು, ದೇವರಿಗಾಗಿ ಅಳಬೇಕಾಗಲಿ. ದೇವರಿಗೆ ನಮ್ಗೆ ಆಸ್ತಿ ಬೇಕು, ಐಶ್ವರ್ಯ ಬೇಕು ಅಂತ ದೇವ್ರನ್ನ ಕೋರಬಾರ್ದು. ಸದಾ ಕಾಲವೂ ಅವನ ಮೇಲೆ ಮನಸ್ಸಿಕ್ಕಂದ್ರೆ ಖಂಡಿತ ನಿಮ್ಗೆ ಯಾವ ಟೈಮ್ಗೆ ಏನೇನು ಕೊಡಬೇಕು ಒಂದು ನಂಬಿಕೆ ಇಟ್ಕೋಬೇಕು. ಗಟ್ಟಿಗಾರು ಮನಸ್ಸುವಾನೆ ತಾಟ ಮಲಪೆ ಜೂಜಿನ ಪುಡೆ ಮಾತುಲಾಯ ಬತ್ತುಲೇದ ಮಹಿಳಾನ ಮಂಡ ಬಯಲೈ ವೆಲುಗುಡು. ಮಂಡ ಬಯಲೈ ವೆಲುಗುಡು. ಅಲ್ಲನಿಲೋ ಎಲ್ಲ ಜಾಣಲಿ ಏಲಗು ನಾಡೋಡು. ಅದಕ್ಕಾಗಿ ಒಂದು ನಂಬಿಕೆ ಇಟ್ಕೊಂಡ್ರೆ ನಿಮ್ಗೆ ಯಾವ ಟೈಮ್ಗೆ ಏನೇನು ಕೊಡಬೇಕು ಖಂಡಿತ ಕೊಡ್ತಾನೆ ಅಂತ ಪುಣ್ಯ ಪುರುಷರು ಮಹನೀಯರು ಮಹಾತ್ಮರು ಎಚ್ಚರಿಕೆ ಮಾಡ್ತಾ ಇದ್ದಾರೆ. ಆದರೆ ಕೆಲವರು ಹೇಳ್ತಾರೆ, ಏನು ಕೊಡ್ತಾರೆ ಸ್ವಾಮಿ, ನಾವು 30 ವರ್ಷ ಆಯಿತು, 40 ವರ್ಷ ಆಯಿತು, ಏನೂ ಕೊಡಲಿಲ್ಲ. ನಮ್ಮ ಮನೆ ನಮ್ಮ ಗುಡಿಸ್ಲಂಗೆ ಐತೆ, ನಮ್ಮ ಮನೆ ಒಳಂಗೆ ಐತೆ, ಏನೂ ಅನುಕೂಲವಾಗಲಿಲ್ಲ ಅಂತ ಕೆಲವರು ಹೇಳ್ತಾರೆ. ನಾವಿದು ಹಿಂಗಿದ್ದೀವಿ ಅಂತ ತಿಳ್ಕೊಳ್ತಾ ಇರಲಿಲ್ಲ, ನಾವು ಯಾವ ಥರ ಇದ್ದೀವಿ ಅಂತ ವಿಚಾರಣೆ ಮಾಡ್ತಾ ಇಲ್ಲ. ನಾವು ಹೆಂಗಿದ್ದೀವಿ